ನಮ್ಮ ದೇಹಕ್ಕೂ ಸರ್ವಿಸ್ ಅನ್ನೋದು ಬೇಕು ಸರ್. ಅದೇನು 50,000 ರೂಪಾಯಿ ಕೆಲಸ ಮಾಡ್ತಿದೆ ಸರ್, 2 ಕ್ಯಾಪಲ್ ಆಗುತ್ತೆ. ನಮ್ಮ ತಾಯಿ 400 ಇತ್ತು ಸರ್ ಶುಗರು, 1 ಗಂಟೆಯಲ್ಲಿ ನಾನು ಚೆಕ್ ಮಾಡಿದ್ರೆ 160ಕ್ಕೆ ಬಂದಿದೆ ಸರ್ ಅಂತ ಹೇಳಿದ್ರು. 100 ಜನದಲ್ಲಿ 70 ಜನಗಳಿಗೆ ಸರ್ 1 ಗಂಟೆಲೆ ಶುಗರು ಕಡಿಮೆ ಆಗುತ್ತೆ ಸರ್. ನಿಮಗೆ ಶುಗರ್ ಇಲ್ಲ ಅಂತಾನೆ ಬಾಡಿ ಫೀಲ್ ಆಗುತ್ತೆ. 2 ರೌಂಡ್ ಹೋಗಕ್ಕಲ್ಲ ಅಂದ್ರೆ 4-5 ರೌಂಡ್ ವಾಕ್ ಮಾಡಿದ್ರು ಸರ್ ಸುಸ್ತಾಗಲ್ಲ. ಕೆಲವರು ಸೆಕ್ಷುವಲ್ ವೀಕ್ ಇರ್ತಾರಲ್ಲ, ಸೆಕ್ಷುವಲ್ ಕೂಡ ರೆಡಿ ಆಗ್ಬಿಡ್ತಾರೆ. ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀ ಅಂತ ಸರ್. ಅದನ್ನ 1 ಯೂಸ್ ಅಲ್ಲೇ ಸರ್ ಅವರು ಬೇಡ ಅಂತಾರೆ ಸಿಗರೇಟ್ ನ. 299 ರೂಪಾಯಿಗೆ ಟ್ರಯಲ್ ಪ್ಯಾಕೆಟ್ ಇದೀವಿ ಸರ್. ಒಂದು 4-5 ದಿನ ಯೂಸ್ ಮಾಡಿ, ನಿಮ್ಗೆ ಅದ್ರಲ್ಲಿ ಗ್ಯಾರಂಟಿ ಸಿಗ್ತಾ, ಅದಾದ್ಮೇಲೆ ದೊಡ್ಡ ತಗೊಳ್ಳಿ. ಮೈನ್ ವಂಡರ್ಫುಲ್ ಪ್ರಾಡಕ್ಟ್ ಯಾವ ಥರ ಅಂತ ಹೇಳಿದ್ರೆ ಸರ್, ನಾವು ಆರ್ಮೇಹ ಅಂತ ರೆಡಿ ಮಾಡಿದ್ವಿ ಸರ್. ಇದನ್ನು ಆರ್ಮೇಹ ಅಂತ ಹೇಳಿದ್ರೆ ರಿವರ್ಸ್ ಮಧುಮೇಹ ಅಂತ ಕರಿತೀವಿ ಸರ್. ಇದನ್ನು ಆರ್ ಅಂದರೆ ರಿವರ್ಸ್, ಮೇಹ ಅಂದರೆ ಮಧುಮೇಹ ಅಂತ ನಾವು ಶಾರ್ಟ್ ಫಾರ್ಮಲ್ಲಿ ಮಾಡಿರೋವಂಥದ್ದು. ಈ ಕಾನ್ಸೆಪ್ಟ್ ನನಗೆ ಏನಕ್ಕೆ ಬಂತು ಅಂತ ಹೇಳಿದ್ರೆ ಸರ್, ನಮ್ಮ ತಂದೆ ಒಂದ್ಸಲ ಹಾಸ್ಪಿಟಲೈಸ್ ಆದರು. ಅವರು ಉಳಿಯೋದೇ ಕಷ್ಟ ಅಂತ ಬಂತು. ಯಾಕಂದರೆ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಬ್ಲಡ್ ಬರ್ತಿತ್ತು ಅವ್ರಿಗೆ, ಕಿಡ್ನಿ ಪ್ರಾಬ್ಲಮ್ ಆಗಿಬಿಟ್ಟು ಮತ್ತು ಲಂಗ್ಸ್ ವೀಕ್ ಆಗಿ. ಯಾಕಂದರೆ ಶುಗರ್ ಇರೋರ್ಗೆ ಏನು ಗೊತ್ತಾ ಸರ್, ಎಂಡ್ ಆಫ್ ದ ಸ್ಟೇಜ್ ಬಂದು ಹಾಸ್ಪಿಟಲೈಸೇನೆ ಸರ್. ಆ ಟೈಮಲ್ಲಿ ಏನಾಯಿತು ಗೊತ್ತಾ ಸರ್, ನಾನು ಎಷ್ಟಾಗುತ್ತೆ ಅಷ್ಟು 25 ಲಕ್ಷ ಖರ್ಚು ಮಾಡಿ ಅವ್ರಿಗೆ ಹಾಸ್ಪಿಟ್ಲಿಂದ ಹೊರಗಡೆ ಕರ್ಕೊಂಡು ಬಂದು. ನನಗೆ ಅವಾಗ ಅನ್ನಿಸ್ತು, ಇದೇ ಬರತ್ತು 3 ವರ್ಷದಿಂದ ಏನೂ ದುಡ್ಡಿಲ್ದವನು ಇದ್ದಿದ್ರೆ ನಮ್ಮ ತಂದೆನ ಆಗಲ್ಲ ಅಂತ ಅನಿಸ್ತು ನನಗೆ. ಅವಾಗ ಏನಾಯಿತು ಅಂತ ಹೇಳಿದ್ರೆ, ದುಡ್ಡಿರೋರು ಹೆಂಗೋ ಉಳಿಸ್ಕೋತಾರೆ ಸರ್ ಏನೋ ಕಷ್ಟಪಟ್ಟು, ಇಲ್ದಿದ್ದವ್ರಿಗೆ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಮತ್ತೆ ನಮ್ಮ ಗ್ರೂಪ್ ಅವ್ರ ಹತ್ರ ಡಾಕ್ಟರ್ಸ್ಗಳ ಹತ್ರ ಕೂತ್ಕೊಂಡು, ಸರ್ ಈಗ ಶುಗರ್ ಅವ್ರದ್ದು ಬರ್ತಿರ್ತಾರೆ ಸರ್, ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತೆಲ್ಲ ಕೇಳಿದಾಗ, ಸರ್ ಒಂದೊಂದಾಗಿ ಆರ್ಗನ್ಸ್ಗಳು ಏನಾಗುತ್ತೆ ಅಂದರೆ ವೀಕ್ ಆಗ್ತಾ ಬರ್ತದೆ, ಬ್ಲಡ್ಡು ತಿಕ್ಕಾಗ್ತಾ ಬರ್ತದೆ, ಹಾರ್ಟಲ್ಲಿ ಕೊಲೆಸ್ಟ್ರಾಲ್ ಆಗುತ್ತೆ, ಕಿಡ್ನಿ ವೀಕ್ ಆಗುತ್ತೆ, ಲಿವರ್ ವೀಕ್ ಆಗುತ್ತೆ, ಮತ್ತು ಅವರು ಸೆಕ್ಷುವಲ್ ಪ್ರಾಬ್ಲಮ್ ವೀಕ್ ಆಗ್ತಾರೆ, ಚಿಕ್ಕ ಏಜ್ಗೆ ಬರ್ತದೆ, ಕೂದಲೆಲ್ಲ ಹೋಗ್ತದೆ, ಫುಲ್ಲು ಇಳಿದೋಗ್ತಾರೆ, ವೀಕ್ನೆಸ್ ಆಗಿ ಹೋಗ್ತಾರೆ, ಏನೂ ಇಂಟ್ರೆಸ್ಟ್ ಇರಲ್ಲ, ಈ ಥರ ಎಲ್ಲ ಆಗುತ್ತೆ ಅಂತ ಹೇಳಿದಾಗ, ಸರ್ ಇದನ್ನು ಮತ್ತೆ ರಿಕವರ್ ಮಾಡೋದು ಯಾವ ಥರ ಮಾಡ್ಬೋದು ಅಂತ ಹೇಳಿದ್ರೆ, ಏನಿಲ್ಲ ಅದನ್ನು ರಿವರ್ಸ್ ಮಾಡ್ಬೇಕಂತ ಹೇಳಿದ್ರೆ, ಹೋಗಿ ಅದು ಏನಾಗುತ್ತೆ ಗೊತ್ತಾ, ಆರ್ಗನ್ಸ್ಗಳನ್ನೆಲ್ಲ ಡ್ಯಾಮೇಜ್ ಮಾಡ್ಕೊಂಡು ಬರ್ತಿರ್ತದೆ ಸರ್. ಅದನ್ನು ಮೇಯ್ನ್ ಏನು ಗೊತ್ತಾ ಸರ್, ನಾವು ತಿನ್ನೋಂಥ ಕೆಮಿಕಲ್ಲು ಸರ್ ಹಾಳು ಮಾಡೋದಷ್ಟೇ. ಈಗ 1990 ನನಗೆ ಗೊತ್ತಿರೋ ಪ್ರಕಾರ 80 ವರ್ಷ ಬದುಕ್ತಿದ್ರು. ಮತ್ತೆ 10 ವರ್ಷ ಜಾಸ್ತಿ ಆದ ತಕ್ಷಣ 10 ವರ್ಷ ಆಯಸ್ಸು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇವಾಗ 20 ವರ್ಷ ಬದುಕೋದು ಕಷ್ಟ ಆಗ್ಬಿಟ್ಟಿದೆ. ಈಗ ನೆನ್ನೆ ಮಕ್ಕಳು ಸ್ಕೂಲಲ್ಲಿರೋ ಮಕ್ಕಳದು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಅವೆಲ್ಲ ನೋಡೋದು ಅದನ್ನು. ಮತ್ತು ಈಗ ನೆನ್ನೆ ತಾನೇ ಒಂದು ನ್ಯೂಸು, 3 ದಿನ ಆಗೈತೆ ಮದುವೆ ಆಗಿ 28 ವರ್ಷದವನು ಹಾರ್ಟ್ ಅಟ್ಯಾಕ್ ಅಂತ ಮಂಡ್ಯದಲ್ಲಿ ಒಂದು ನ್ಯೂಸ್ ಎಲ್ಲ ಬರ್ತಿದೆ ಸರ್. ಅವೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ಸರ್, ಹೋಗ್ತಾ ಹೋಗ್ತಾ ಒಂದು ಲೈಫ್ ಸ್ಟೈಲ್ ಫುಡ್ಡು ಆಗ್ತಿದೆ. ಈಗ ಬೇಗ ದುಡ್ಡು ಮಾಡ್ಬೇಕಂತೇಳಿ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಗೊಬ್ಬರಗಳ ಬದಲು ಕೆಮಿಕಲ್ ಪೆಸ್ಟಿಸೈಡ್ಸ್ನೆಲ್ಲ ಹಾಕ್ತಿದ್ದೀವಿ ಬೇಗ ಬೆಳೀಲಿ ಅಂತ. ಲಾಭ ಮಾಡೋಕ್ಕೋಸ್ಕರ ಒಳ್ಳೆ ಕೋಳಿನ ಏನು ಮಾಡ್ತಾರೆ ಅಂದರೆ ಸರ್, 45-48 ದಿನಕ್ಕೆ ಬೇಗ ಬೆಳೀಲಿ ಅಂತೇಳಿ ಅದಕ್ಕೂ ಕೆಮಿಕಲ್ ಹಾಕ್ತಿದ್ದಾರೆ. ಮತ್ತು ಹಾರ್ಮೋನ್, ನೀವು ಏನೇ ಶುದ್ಧವಾಗಿರೋದು ಏನಿದೆ ಅಂತಲೇ ನಮಗೆ ಗೊತ್ತಿಲ್ಲ ಸರ್. ಅದರಿಂದ ಏನಾಗ್ತಿದೆ ಅಂದರೆ 10 ವರ್ಷ ಕಡಿಮೆ ಮಾಡ್ಕೊಬರ್ತಿದ್ದೀವಿ. ನೀವು ಕೇಳಿರ್ಬೋದು 1980ನೇ ಇಸ್ವಿಲಿ 100 ವರ್ಷ ಬದುಕಿರೋರ್ನು ಕೇಳಿರ್ತೀರ ಸರ್, ನೋಡಿದ್ದೀವಿ. ಅದ್ರ ಹಿಂದೆ ಹೋಯ್ತಾ ಆಯಸ್ಸು ಯಾಕೆ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ, ನಾವು ಲೈಫ್ ಸ್ಟೈಲ್ ಚೇಂಜ್ ಆಗ್ತಿದೆ ಮತ್ತು ಆಹಾರಗಳು ಚೇಂಜ್ ಆಗ್ತಿದೆ ಸರ್. ಹಾಗಾದರೆ ನಾನು ಕೂಡ ಚೆನ್ನಾಗಿ ಬದುಕಬೇಕಂದ್ರೆ ಸರ್, ಆರ್ಗಾನಿಕ್ ಫುಡ್ನ ನಾನು ತಿನ್ನಬೇಕು. ಆರ್ಗಾನಿಕ್ ಫುಡ್ನ ತಗೋಬೇಕಂತ ಹೇಳಿದ್ರೆ ಎಷ್ಟು ಎಕ್ಸ್ಪೆನ್ಸು ಅಂತ ನಿಮಗೆ ಗೊತ್ತಲ್ಲ ಸರ್. ಗೊಬ್ಬರ ಹಾಕಿ ಬೆಳೆದಿರೋದನ್ನೇ ತುಂಬ ಎಕ್ಸ್ಪೆನ್ಸು, ಬಟ್ ಅದನ್ನು ಕೂಡ ಒರಿಜಿನಲ್ ಬೆಳೆದಿದ್ದಾರೆ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಇಲ್ಲ ಅಂತ ಹೇಳಿದ್ರೆ ಏನಂದರೆ ಸರ್, ನಾವೇ ಹೋಗಿ ಯಾವ್ದಾರ ಬೆಟ್ಟದ ಮೇಲೆ ಮನೆ ಮಾಡ್ಕೊಂಡು ನಾವೇ ಬೆಳ್ಕೊಂಡು ತಿನ್ನಬೇಕು ಸರ್, ಅಷ್ಟೇ. ಶಿಲಾಗ ಕಲಕ್ಕೆ ಹೋಗ್ಬೇಕಿಲ್ಲ. ಹೌದು, ಅದಾಗದಾರೆ ಕೆಲಸ ತಗೊಂಡು ಓಡಿಸ್ಕೊಂಡು ಪ್ರಾಣಿನ ಚುಚ್ಚಿ ಆ ಥರ ಇದ್ದರೆ ನೋಡಿ ಸರ್, ನಮ್ಮ ಆಯಸ್ಸು ಕೂಡ ಚೆನ್ನಾಗಿರುತ್ತೆ, ನೇಚರು ಕೂಡ ಚೆನ್ನಾಗಿರುತ್ತೆ, ಪೊಲ್ಯೂಷನು ಕೂಡ ಇರಲ್ಲ ಸರ್. ಇಲ್ಲಿ ಏನಂದರೆ ಜಸ್ಟ್ ನೋಡಿ, ಬ್ಯಾಂಗ್ಳೂರಲ್ಲಿ ನಂದೊಂದು ಕಾರ್ನ ನಿಲ್ಲಿಸ್ಬಿಟ್ಟು ಹೋಗಿದೆ ಸರ್. ಬೆಳಿಗ್ಗೆ ನಿಲ್ಲಿಸಿ ಸಂಜೆ ಅಷ್ಟರಲ್ಲಿ ಎಷ್ಟು ಧೂಳು ಕೂತಿದೆ ಅಂತ ಹೇಳಿದ್ರೆ ಸರ್, ನಾವು ಉಸಿರಾಟದಾಗ ಎಷ್ಟು ಹೋಗ್ಬೋದು ಸರ್, ಅದನ್ನು ಎಷ್ಟು ಲಂಗ್ಸ್ಗೆ ಎಫೆಕ್ಟ್ ಇರ್ತದೆ. ಇದೆಲ್ಲ ಏನಾಗುತ್ತೆ ಅಂದರೆ ನನ್ನ ಆಯಸ್ಸನ್ನ ನಿಧಾನಕ್ಕೆ ಕಡಿಮೆ ಮಾಡ್ಕೊಬರ್ತದೆ ಸರ್. ಇದಕ್ಕೆ ನಮ್ಗೆ ಇರೋಂಥ ಪರಿಹಾರ ಏನು ಮಾಡ್ಬೇಕಂತ ಹೇಳಿದ್ರೆ ಸರ್, ಡಿಟಾಕ್ಸಿಫಿಕೇಷನ್ ಅಂತ ಕರೀತಾರೆ, ನನ್ನ ದೇಹನ ಶುದ್ಧ ಮಾಡೋದು ಅಂತ. ಈಗ ನನ್ನ ಗಾಡಿ ಒಂದು 2,000 ಕಿಲೋಮೀಟ್ರ್ ಓಡಿದ ತಕ್ಷಣ ನಾವು ಹೆಂಗೆ ಸರ್ವಿಸ್ ಮಾಡಿಸ್ತೀವಿ, ಅದನ್ನು ಸೇಫಾಗಿರಬೇಕು ಅಂತ ನೋಡ್ತೀವಿ. ಹಾಗೇನೆ ಕೂಡ ನಮ್ಮ ದೇಹಕ್ಕೂ ಸರ್ವಿಸ್ ಅನ್ನೋದು ಬೇಕು ಸರ್. ಸರ್ವಿಸ್ ಮಾಡಬೇಕು ಅಂತ ಹೇಳಿದ್ರೆ, ಬೆಳಗ್ಗೆ ಖಾಲಿ ಹೊಟ್ಟೆಲಿದ್ದು ಒಂದು 4-5 ಸ್ಪೂನು ಹರಳೆಣ್ಣೆ ಕುಡಿಬೇಕು. ಅದ್ರ ಜೊತೆ 5 ಥರ ಕಷಾಯ ಎಲ್ಲ ಮಾಡ್ಕೊಂಡು ಕುಡಿಬೇಕು. ಈ ಥರದ್ದೆಲ್ಲ ಇದೆ ಸರ್. ಇಲ್ಲ ಅಂತ ಹೇಳಿದ್ರೆ ಶ್ರೀಮಂತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪಂಚಕರ್ಮ ಮಾಡಿಸ್ತಾರೆ ಸರ್. ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಮಾಡಿಸ್ತಾರೆ. ಅದು ಕರೆಕ್ಟಾಗಿ ಒರಿಜಿನಲ್ ಪಂಚಕರ್ಮ ಒಂದು 50,000ದಿಂದ 1 ಲಕ್ಷ ರೂಪಾಯಿ ಆಗುತ್ತೆ ಸರ್. ಅದನ್ನು ರಿಯಲ್ ಆಗಿ ಕೆಲವರು ಏನು ಮಾಡಿದ್ದಾರೆ,
ಒಂದ್ಸಲ ಸೆಷನ್ ಅಲ್ಲ, 1 ವೀಕ್ ಮಾಡ್ತಾರಲ್ಲ. ಹೌದು, ಕೋರ್ಸ್. ಅದನ್ನ ಇವರೆಲ್ಲ ಕಮ್ಮಿ ರೇಟಲ್ಲಿ ಮಾಡ್ತಾರೆ. ಕಮ್ಮಿ ಮಾಡ್ತಾರೆ ಸರ್. ಯಾಕಂದ್ರೆ ಜನಗಳು ಆಯುರ್ವೇದಕ್ಕೆ ಒಲವಾಗ್ತಿರೋದ್ರಿಂದ ಫೇಕ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸರ್. ಯಾವ್ದು ಒರಿಜಿನಲ್ಲು ಯಾವ್ದು ಫೇಕು. ನನ್ನ ಪ್ರಕಾರ ಏನು ಗೊತ್ತಾ ಸರ್, ಒಂದು ವಾರ ಕರೆಕ್ಟಾಗಿ ಟ್ರೀಟ್ ಮಾಡಿದ್ರೆ 50ರಿಂದ 1 ಲಕ್ಷ ಬೇಕಾಗತ್ತೆ ಸರ್. ಅದನ್ನು ನಾನು ಮಾಡಿಸಿದ್ದೀನಿ. ಆದರೆ ವೆರಿ ಟಫೆಸ್ಟ್ ಸರ್ ಮಾತ್ರ. ಆದರೆ ದೇಹ ತುಂಬ ಚೆನ್ನಾಗಿ ಶುದ್ಧಿ ಆಗುತ್ತೆ. ಮಾಡಿಸ್ಲೇಬೇಕು ಅದನ್ನು. ಆಗಲ್ಲ ಅಂತ ಹೇಳಿದವ್ರಿಗೆ, ಈಗ ದುಡ್ಡಿಲ್ಲದವ್ರು ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಅದಕ್ಕೆ ಏನು ಗೊತ್ತಾ ಸರ್, ಗಡ್ಸ್ಕೇರ್ನ ತೊಗೊಂಡು ಬಂದಿದ್ದೆ ಅಷ್ಟೇ. ಇದೇನು ಮಾಡಿದೆ ಅಂದರೆ 2 ಕ್ಯಾಪು ಸರ್. ಈ ಥರದಲ್ಲಿ 2 ಕ್ಯಾಪ್ ನಾನು ಕುಡಿದ್ರೆ ಅದೇನು 50,000 ರೂಪಾಯಿ ಕೆಲಸ ಮಾಡ್ತಿದೆ ಸರ್, 2 ಕ್ಯಾಪಲ್ಲಿ ಆಗುತ್ತೆ 114 ರೂಪಾಯಿ ಬೀಳ್ಬೋದು ಸರ್. 2 ಕ್ಯಾಪ್ಗೆ 1 ನ್ಯೂಸ್ಗೆ ಒಂದು ಸಲ ನಾನು ಕ್ಲೆನ್ಸ್ ಮಾಡ್ಕೊಂಡ್ರೆ 114 ರೂಪಾಯಿ ಬರ್ಬೋದು. ಮತ್ತು ಇದರಲ್ಲಿ ಹೆವಿ ಕಹಿ ಕುಡಿಬೇಕಾದ್ರೆ ಅದನ್ನು ನಾವು ಏನೇ ಪ್ರಯತ್ನ ಮಾಡಿದ್ರೂ ಅದನ್ನು ಸ್ವೀಟ್ ಮಾಡಿದ್ರೆ ರಿಸಲ್ಟ್ ಬರ್ತಾಯಿಲ್ಲ. ಕಹಿ ಹೇಗೆ ಬಿಟ್ಟಿದ್ದೀವಿ ಹಾಗೆ ಕಹಿ ಬಿಟ್ಟರೆ ಬೆಸ್ಟ್ ರಿಸಲ್ಟ್ನ ಕೊಡ್ತಿದೆ ಈ ಥರದ್ದು. ಮತ್ತು ಜಾಸ್ತಿ ಕುಡಿಯೋಕ್ಕಾಗ್ತಿಲ್ಲ, ನೀವೇನಾದ್ರು ಮಾಡಿ ಅಂತ ಹೇಳಿದಾಗ ನಾವು ಸ್ಟಮಕ್ ಕೇರ್ ಅಂತ ಹೇಳ್ತಿದ್ನಲ್ಲ ಸರ್, ಅದರಲ್ಲಿ DS ಲಿಕ್ವಿಡ್ ಅಂತ ಮಾಡೋದು. DS ಅಂದರೆ ಡಬಲ್ ಸ್ಟ್ರಾಂಗ್ ಅಂತ ಅಷ್ಟೇ. ಇದರಲ್ಲಿ 2 ಕ್ಯಾಪ್ ಕುಡಿಯೋದ್ರ ಬದಲು ಜಸ್ಟ್ ಇದರಲ್ಲಿ ಒಂದೇ 1 ಕ್ಯಾಪ್ ಕುಡಿದ್ರೆ ಕೆಲಸ ಮಾಡುತ್ತೆ. ಇದರಲ್ಲಿ 89 ರೂಪಾಯಿ ಬೀಳ್ತದೆ ಸರ್. ಇದರಲ್ಲಿ ಒಂದು ಸಲ ನಮ್ಮ ಬಾಡಿಗೆ ಈಗ 50,000 ಖರ್ಚು ಮಾಡೋಕ್ಕಾಗಲ್ಲ ಅಂತ ಹೇಳೋರು 100 ರೂಪಾಯಿ ಒಳಗಡೆ ಸಿಗುತ್ತೆ. ನನ್ನ ದೇಹ ಏನಾಗುತ್ತೆ, ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ, ಡಿಟಾಕ್ಸಿಫೈ ಆಗುತ್ತೆ. ಎಷ್ಟು ಫ್ರೀ ಆಗ್ಬಿಡ್ತದೆ ಅಂತ ಹೇಳಿದ್ರೆ, ನಾನು ಕಸ್ಟಮರ್ಸ್ ರಿವ್ಯೂ ಕಳಿಸ್ತೀನಿ ಸರ್. ಅದನ್ನು ಅವ್ರು ಹೇಳಿದ್ರು, ಸರ್ ಒಂದೇ ಒಂದು ಸಲ ಯೂಸ್ ಮಾಡಿದ್ದು ಅಷ್ಟೇ, ನನ್ನ ದೇಹ ಎಷ್ಟು ಎನರ್ಜೆಟಿಕ್ ಆಗಿದೆ ಅಂತ ಹೇಳಿದ್ರೆ ನನಗೆ ಶುಗರೇ ಇಲ್ಲ ಅನ್ನೋದು ಫೀಲ್ ಆಗೋಯ್ತು. ಈ ಥರ ಅಷ್ಟೊಂದು ಖುಷಿಯಾಗಿ ಹೇಳಿದ್ರು. ಮತ್ತು ಇದನ್ನು ನಾವು ಒಬ್ರಿಗೆ ಕಳಿಸಿದ್ದು ಸರ್, ಕೊಟ್ಟಿದ್ದು. ಅವರು ನನಗೆ ಫೋನ್ ಮಾಡಿ ಇದು ಮಾಡಿದ್ರು, ಸರ್ ಎಂಥ ಚಮತ್ಕಾರಿ ಅಂತ ಹೇಳಿದ್ರೆ ಸರ್, ಅದು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ರನ್ ಆಯಿತು ಸರ್. ಅದನ್ನು ವಯಸ್ಸದನ್ನು ನಮ್ಮ ತಾಯಿ 400 ಇತ್ತು ಸರ್ ಶುಗರು. ಅದಾದಮೇಲಿಂದ ನಾನು ನಿಮ್ಮದು ಪ್ರಾಡಕ್ಟ್ನ ಕೊಡೋಣ ಅಂದ್ಬಿಟ್ಟು ಕೊಟ್ಬಿಟ್ಟು ನೋಡೋಣ ಅಂದ್ಬಿಟ್ಟು 1 ಗಂಟೆಯಲ್ಲಿ ನಾನು ಚೆಕ್ ಮಾಡಿದ್ರೆ 160ಕ್ಕೆ ಬಂದಿದೆ ಸರ್ ಅಂತ ಹೇಳಿದ್ರು. ನನಗೆ ಈ ಥರನೂ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅದನ್ನು ಶುಗರ್ ಜಾಸ್ತಿ ಇರ್ತದೆ, ಏನಾರು ಅಲ್ಲಿ ತೆಗಿಸ್ಬೇಕು, ಇಲ್ಲ ಏನೋ ಆಪ್ರೇಷನ್ ಸಣ್ಣ ಪುಟ್ಟ ಮಾಡಿಸ್ಕೋಬೇಕಂತ ಹೇಳಿ ಅವ್ರೇನು ಮಾಡ್ತಾರೆ ಅಂದರೆ, ನೀವು ಶುಗರ್ ಕಂಟ್ರೋಲ್ ಮಾಡ್ಕೊಬನ್ನಿ, ಶುಗರ್ ಕಂಟ್ರೋಲ್ ಮಾಡ್ಕೊಬನ್ನಿ ಅಂತ ಹೇಳ್ತಿರ್ತಾರೆ. ಈ ಎಷ್ಟೋ ಜನಕ್ಕೆ ಶುಗರ್ ಕಂಟ್ರೋಲೇ ಬರಲ್ಲ. 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳು ಕಂಟ್ರೋಲೇ ಬರ್ತಾಯಿಲ್ಲ. ಇವರು 1 ಅವರ್ಗೆ ಹೇಳ್ತಿದ್ದಲ್ಲ ಅಂತ ಹೇಳ್ಬಿಟ್ಟು ನಾವು ತುಂಬ ಜನಕ್ಕೆ, ಒಂದು 100 ಜನಕ್ಕೆ ಕೊಟ್ಟು ಸರ್. ಅದನ್ನು 100 ಜನಕ್ಕೆ ಚೆಕ್ ಮಾಡೋದು. 100 ಜನದಲ್ಲಿ 70 ಜನಗಳಿಗೆ ಸರ್ 1 ಗಂಟೆಲೇ ಶುಗರು ಕಡಿಮೆ ಬಂತು ಸರ್, ನಾರ್ಮಲ್ ಆಯಿತು. ಎಷ್ಟು ಇರ್ತದೆ, ಎಷ್ಟು ತಿಂಗಳಿಂದ ಆಗಿಲ್ಲ ಅಂತ ಹೇಳೋದು 1 ಅವರ್ಗೆ ಕಡಿಮೆ ನಾರ್ಮಲ್ ಬಂತು. ಎಲ್ಲರೂ ಕೇಳ್ತಾರೆ ಹೆಂಗಾಯ್ತು 1 ಅವರ್ಗೆ ಅಂತ ಹೇಳ್ತಿದ್ದಾರಲ್ಲ, 70% ಆದಂಗೆ ಆಯ್ತಲ್ಲ ಸರ್. 70 ಜನಕ್ಕೆ 100ರಲ್ಲಿ 70 ಜನಕ್ಕೆ ಕಡಿಮೆ ಆಯ್ತು ಅಂದರೆ ಹೆಂಗಾಯ್ತು ಅಂದಾಗ ನನಗೇನು ಎಕ್ಸ್ಪ್ಲೇನ್ ಮಾಡೋದು ಗೊತ್ತಿಲ್ಲ. ಯಾಕಂದರೆ ನನಗೆ ಹೇಳಿರೋದು ಒಬ್ಬರು ಪೇಷಂಟೇ ಈ ಥರ ಆಗಿದೆ ಅಂತ ಹೇಳಿದ್ಮೇಲೆ ನಾನು ಅದನ್ನೇ ಟೆಸ್ಟ್. ಆಮೇಲೆ ಹೋದ್ಮೇಲೆ ಮತ್ತೆ ಡಾಕ್ಟ್ರ್ ಜೊತೆ ಕೂತಾಗ ಅವರು ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು ಅಷ್ಟೇ. ಸರ್ ಈಗ ಸಿಹಿ ಅಂಶ ಇದ್ದಾಗ ದೇಹ ಯಾವ ಥರ ಸಿಹಿ ಆಗುತ್ತೋ, ನಮ್ಮದು ಇದು ಕಹಿ ಇರ್ತದೆ, ಕಹಿ ಅಂಶ ತಿಂದಾಗ ಅದು ಕೂಡ ಕಹಿ ಆಗುತ್ತೆ, ಆವಾಗ ಶುಗರ್ ಕಂಟ್ರೋಲ್ ಬರುತ್ತೆ ಅಂದರು. ಯಾಕಂದ್ರೆ ಹಾಗಲಕಾಯಿ ತಿನ್ಬೋದಲ್ಲ ಸರ್, ಬೇವಿನ ಸೊಪ್ಪು ತಿನ್ಬೋದಲ್ಲ, ನಮ್ದು ಯಾಕೆ ಅಂತ ಹೇಳಿದೆ. ಅವಾಗ ಅವ್ರು ಹೇಳಿದ್ರು, ಅದು ಒಂದೊಂದು ಪ್ರಾಡಕ್ಟು ಜೀರ್ಣಕ್ರಿಯೆ ಮೇಲೆ ಡಿಪೆಂಡ್ಸ್ ಇರುತ್ತೆ ಸರ್. ಈಗ ಒಂದು ನಾನು ನಾನ್ ವೆಜ್ ತಿಂತೀನಿ ಅಂದರೆ 8 ಅವರ್ ಇರ್ತದೆ, ಮತ್ತು ಬೇರೆ ರೈಸ್ ತಿಂದರೆ ಎಷ್ಟು ಅವರ್ ಅಂತ ಇರ್ತದೆ, ಸೌತೆಕಾಯಿ ತಿಂದರೆ ಎಷ್ಟು ಅವರ್ ಇರ್ತದೆ. ಈ ಥರ ಜೀರ್ಣಕ್ರಿಯೆ ಮೇಲೆ ಡಿಪೆಂಡ್ಸ್ ಅಂತ ಹೇಳಿದ್ಮೇಲೆ ಸರ್, ಈ ಆರ್ಮೇಹದಲ್ಲಿ ಪೌಡ್ರು ಮತ್ತು ಲಿಕ್ವಿಡ್ ಇದೆಯಲ್ಲ ಸರ್, ಇದು ಏನು ಮಾಡುತ್ತೆ ಅಂದರೆ ಡಿಟಾಕ್ಸ್ಗೆ ಅಂತಲೇ ಕೊಟ್ಟಿರುವಂಥದ್ದು. ಶುಗರ್ ಅವ್ರಿಗೆ ಮೇಯ್ನು ಡಿಟಾಕ್ಸ್ ಆಗಲಿ ಅಂತಲೇ ಕೊಟ್ಟಿರೋಂಥದ್ದು. ಏನು ಪ್ರಾಡಕ್ಟ್ ಇಲ್ಲಿ ಕೊಟ್ಟಿರ್ತೀವಲ್ಲ ಸರ್, ಇದರಲ್ಲಿರೋದು ಈ ಇಂಗ್ರೀಡಿಯೆಂಟ್ಸು ಹೊಟ್ಟೆಗೆ ಹೋದಾಗ ಜೊತೆಗೆ ಇದನ್ನು ಸೇವಿಸಿದಾಗ ಇದನ್ನು ಬೇಗ ಜೀರ್ಣ ಮಾಡುವಂಥ ಶಕ್ತಿ ಇದರಲ್ಲಿ ಇರ್ತದೆ ಸರ್. ಅದನ್ನು ಯಾವಾಗ ಬೇಗ ಕಹಿ ಅಂಶನೂ ಕೂಡ ಬೇಗ ಜೀರ್ಣ ಆಯಿತು, ಒಳ್ಳೆ ಹರ್ಬ್ಸ್ಗಳು ಬೇಗ ಜೀರ್ಣ ಆಯಿತು, ಅದು ಆವಾಗ ಬ್ಲಡ್ಡಲ್ಲಿ ಫ್ಲೋ ಆಗಿ ಇದಾಗುತ್ತೆ. ಮತ್ತು ಕಂಪ್ಲೀಟ್ ಅವರು ಡಿಟಾಕ್ಸ್ ಆಗುತ್ತೆ. ಬೇಡದಿರೋದಲ್ಲಿ ಆಚೆ ಹೋದ್ಮೇಲೆ ಕಂಪ್ಲೀಟಾಗಿ ರಿಲೀಫ್ ಆಗಿ ಹೋಗ್ತಾರೆ. ಮತ್ತು ಅವ್ರಿಗೆ ಯೂರಿನ್ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಆಗುತ್ತೆ, ಮೋಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಗ್ಯಾಸ್ಟ್ರಿಕ್ ಇದ್ರೂ ಕ್ಲಿಯರ್ ಆಗೋಗುತ್ತೆ. ಕಂಪ್ಲೀಟಾಗಿ ಎಂಟೈರ್ ಬಾಡಿನ ಯೋಚನೆ ಮಾಡಿ ಮಾಡೋದು ಸರ್. ನಾನು ಇದ್ರದ್ದೊಂದು ಡೆಮೋ ತೋರಿಸ್ಬೋದಾ ಸರ್ ನಿಮಗೆ, ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ. ಇದು ಜಸ್ಟ್ ಎಕ್ಸಾಂಪಲ್ಗೆ ಸರ್ ಅಷ್ಟೇ. ಈ ಪ್ರಾಡಕ್ಟ್ ಹಿಂಗೆ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ಲಿಕ್ಕೆ ಅಂತಲೇ ಒಂದು ಡೆಮೋ ಮಾಡಿರೋದು. ಅದನ್ನು ನಾನು ತೋರಿಸ್ತೀನಿ ಸರ್, ಎಕ್ಸಾಂಪಲ್ಲು. ಸರ್ ಇವಾಗ ನೋಡಿ, ನಾನು 2 ಗ್ಲಾಸ್ನ ನೀರನ್ನ ತೊಗೊಂಡಿದ್ದೀನಿ ಸರ್. ಇದನ್ನು ಸರ್, ಇದೊಂದು ಲೋಟ ನನ್ನ ದೇಹ ಅಂತ ತಿಳ್ಕೊಳ್ಳೋಣ. ನಮ್ಮ ದೇಹ ಮತ್ತು ಈ ನೀರು ಬಂದು ನಮ್ಮ ರಕ್ತ, ಈ ಥರ ನಾವು ಕನ್ಸಿಡರ್ ಮಾಡೋಣ ಎಕ್ಸಾಂಪಲ್ಗೆ. ಸರ್ ಇದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇದು ನಮ್ಮ ತಿಂದಂಥ ಆಹಾರನ ಅಕ್ಕಿ ಆಗ್ತಿದೆ ಸರ್. ಇದನ್ನು ನ್ಯಾಚುರಲ್ ಅಕ್ಕಿ ಇದು ನಾನು ಏನು ಆಹಾರ ತಿಂದಿರ್ತೀನಿ ಸರ್, ಇದನ್ನು ನಾವು ಇದು ಮಾಡ್ಕೊಂಡಿರ್ತೀವಿ. ಜಠರಕ್ಕೆ ಹೋಗಿ ಸೇರ್ಕೋತ ಸರ್. ನೋಡಿ, ಅಕ್ಕಿ ಇದು ಪ್ಯೂರ್ ಆಗಿರೋದ್ರಿಂದ ನನ್ನ ರಕ್ತನೂ ಕೆಟ್ಟಿಲ್ಲ, ಏನೂ ಇಲ್ಲ, ಆರೋಗ್ಯ ಚೆನ್ನಾಗಿತ್ತು. ಇದೆಲ್ಲ ನಾವು 1990
90s ಕಿಡ್ಸ್ ಅಂತ ಹೇಳ್ತಿದ್ವಲ್ಲ, ಅವಾಗ ನಮಗೆ ಯಾವುದೂ ರೋಗ ಬರ್ದೇನೆ ಆರಾಮಾಗಿ ನೀವು ಮಾಡಿರ್ಬೋದು ಸರ್. ನಾನು ಎಲ್ಲೆಲ್ಲಿ ನೀರು ಹರಿತದೆ ಅಲ್ಲೆಲ್ಲ ನೀರು ಕುಡಿದಿದ್ದೀವಿ. ಏನಾದ್ರು ತಿನ್ನೋದು ವಸ್ತು ಬಿದೋದ್ರೆ ಎತ್ಕ ತಿನ್ಕೊಂಡಿದ್ದೀವಿ. ಏನಂದ್ರೆ ಏನೂ ಮಾಡಿಲ್ಲ. ಇವಾಗಂತೂ ನಾವು ನೀರನ್ನ ಒಳೆಲೋ ಕುಡಿಯೋಕ್ಕೂ ಭಯ ಪಡ್ತೀವಿ. ಈಗ ಪ್ಯೂರ್ ಇರೋ ನೀರು ಕಡೆನೂ ಕುಡಿಯೋಕೆ ಭಯ ಪಡ್ತಿದ್ದೀವಿ. ಈ ಥರ ಐತೆ ಸರ್. ಏನಕ್ಕೆ ಅಂತ ಹೇಳಿದ್ರೆ ನೋಡಿ ಸರ್, ಇದನ್ನು ಸ್ವಲ್ಪ ಕೆಮಿಕಲ್ ಹಾಕ್ತೀವಿ ಸರ್ ಇದಕ್ಕೆ. ಈಗ ಮಾಮೂಲಿ ಪೆಸ್ಟಿಸೈಡ್ಸು ಅದು ಇದು ಎಲ್ಲ ಹಾಕ್ತೀವಲ್ಲ ಸರ್, ಈ ಥರ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸರ್, ಇದೊಂಥರ ಕೆಮಿಕಲ್ ಸರ್, ನಮ್ಮ ಬಾಡಿಗೆ ದೇಹಕ್ಕೆ ಸೇರೋ ಅಂಥದ್ದು ಕೆಮಿಕಲ್ಲು, ಪೆಸ್ಟಿಸೈಡ್ಸ್ ಇದು ಸರ್. ಇದನ್ನು ನಾವು ಹಾಕಿದಾಗ ಇದೇನಾಗುತ್ತೆ ಅಂದರೆ ಸರ್, ನನ್ನ ರಕ್ತನೂ ಕೂಡ ಕಲುಷಿತ ಆಯಿತು. ಜೊತೆಗೆ ಕೂಡ ನೋಡಿ ಆಹಾರನೂ ಕಪ್ಪಾಗೋಯ್ತು ಸರ್. ಅದನ್ನು ಇದು ಜೀರ್ಣ ಜೊತೆಗೆ ನನ್ನ ಏನೇ ಆಹಾರ ಆದ್ರೂ ಸರ್ ರಕ್ತಕ್ಕೆ ಬೆರೆಯುತ್ತದಲ್ವ ಸರ್, ರಕ್ತ ಏನಾಗುತ್ತೆ ಅಂದರೆ ರಕ್ತ ಹಾಳಾಗುತ್ತೆ ಸರ್. ಯಾವಾಗ ನನ್ನ ರಕ್ತ ಹಾಳಾಯಿತು ಅದು ನನ್ನ ದೇಹದಲ್ಲೆಲ್ಲ ಸಂಚಾರ ಮಾಡ್ತದೆ ಸರ್. ಆ ಸಂಚಾರ ಮಾಡಿದಾಗ ಬೇರೆ ಏನೇನು ಆರ್ಗನ್ಸ್ ಇದೆ ಸರ್ ಎಲ್ಲನೂ ಹಾಳು ಮಾಡ್ಕೊ ಬರ್ತಿದೆ. ಅದರಿಂದನೇ ಏನಾಗ್ತಿದೆ ಅಂದರೆ ರೋಗಗಳು ಜಾಸ್ತಿ ಬರ್ತಿದೆ, ಆಯಸ್ಗಳು ಕೂಡ ಜಾಸ್ತಿ ಆಗ್ತಿದೆ ಸರ್. ಇದಕ್ಕೆ ನಮ್ಮಲ್ಲಿರುವಂಥ ಏಕೈಕ ಪರಿಹಾರ ಏನಂತ ಹೇಳಿದ್ರೆ ಸರ್, ನಾವಾಗಲೇ ಹೇಳಿದ್ನಲ್ಲ ಸರ್, ಆರ್ಗಾನಿಕ್ಕಾಗಿ ತಿನ್ನಬೇಕು, ಇಲ್ಲ ನಾವೇ ಬೆಳ್ಕೊಂಡು ತಿನ್ನಬೇಕು, ಈ ಥರ ಆಗಿದೆ. ಇಲ್ಲ ಅಂತ ಹೇಳಿದ್ರೆ ಬಾಡಿ ಡಿಟಾಕ್ಸ್ ಮಾಡಬೇಕು ಸರ್. ಅದನ್ನು ನಮ್ದು ಯಾವ ಥರ ಡಿಟಾಕ್ಸ್ ಮಾಡುತ್ತೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನೋಡಿ ಸರ್, ಈಗ ಶುಗರ್ ಯಾವ ಥರ ಕಂಟ್ರೋಲ್ ಬರುತ್ತೆ, ಮತ್ತು ಇದು ಅಷ್ಟೇ ನನ್ನ ದೇಹನ ಹೇಗೆ ಕ್ಲೀನ್ ಮಾಡುತ್ತೆ ಅಂತ. ಈ ಶುಗರ್ ಯಾವ ಥರ ಆರ್ಮೇಹದಿಂದ ಈಗ ಆಲ್ರೆಡಿ ಬ್ಲಡ್ ಹಾಳಾಗಿದೆ ಸರ್. ಅದನ್ನು ಈಗ ಇದನ್ನು ನಾವೇನು ಒಂದು ಕ್ಯಾಪ್ ಕುಡಿಬೇಕು ಅಂತ ಹೇಳ್ತೀವಿ, ಇದನ್ನು ನಾವೇನು ಮಾಡ್ತೀವಿ ಅಂದರೆ ಹಾಳಾಗಿರೋ ರಕ್ತಕ್ಕೆ ಹಾಕ್ತಾರೆ. ಹಾಳಾಗಿರೋ ರಕ್ತಕ್ಕೆ ನಾವು ಮತ್ತೆ ಇದನ್ನು ನನ್ನ ದೇಹಕ್ಕೆ ನಾನು ಕುಡಿದೆ ಸರ್. ಅದನ್ನು ಇದು ಏನಾಗ್ತಿದೆ ಅಂತ ಹೇಳಿದಾಗ ಮತ್ತೆ ಏನಾಗುತ್ತೆ ಅಂದರೆ ನನ್ನ ಬಾಡಿನ ಕ್ಲೀನ್ ಬರ್ತಿದೆ ಸರ್. ಅದನ್ನು ಸರ್ ಆ್ಯಕ್ಚುಲಿ ಇದು ರಕ್ತನೂ ಕ್ಲೀನ್ ಆಗಿದೆ. ಈ ಕಲರ್ ಬಂದು ನಮ್ಮ ಲಿಕ್ವಿಡು ಕೂಡ ಕಪ್ಪು ಕಲರ್ ಇದೆ ಸರ್. ನೋಡಿ, ಇದಕ್ಕೂ ವ್ಯತ್ಯಾಸ ನೋಡ್ಬೋದು. ಕೆಮಿಕಲ್ನೆಲ್ಲ ಹೊರ ಹಾಕಿ ಇದು ಏನಿದೆ ಆರ್ಮೇಹದಿದೆ ಅದನ್ನು ಮಾಡುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಏನಾಗುತ್ತೆ ಅಂದರೆ ಸರ್, ನಾನು ಏನು ತಿಂದಿದ್ದೀನಿ ಆಹಾರನ ಅದೇ ಏನು ಮಾಡುತ್ತೆ ಅಂದರೆ ಬೇಕಾಗಿರೋದನ್ನ ಕ್ಲೀನಾಗಿರೋದು ಇಟ್ಕೊಂಡು ಬೇಡದಿರೋದನ್ನೆಲ್ಲ ಮೋಷನ್ ಮುಖಾಂತರ, ನಾನು ಹೇಳಿದ್ನಲ್ಲ ಸರ್, ಬ್ಲ್ಯಾಕಾಗಿ ಹೋಗುತ್ತೆ ಮೋಷನ್ನು. ಆ ಬ್ಲ್ಯಾಕಲ್ಲಿ ಹೋಗುತ್ತಲ್ಲ ಸರ್, ಆ ಬ್ಲ್ಯಾಕಲ್ಲಿ ಹೋಗುವಂಥದ್ದೇ ಕೆಮಿಕಲ್ಲು. ನನಗೆ ಶುದ್ಧ ಸಿಕ್ತು ನನ್ನ ದೇಹಕ್ಕೆ, ಬೇಡದಿರೋದೆಲ್ಲ ಏನಾಯ್ತು ಆಚೆ ಹೋಯ್ತು ಸರ್. ಇದನ್ನೇ ಅವರು ಪಂಚಕರ್ಮ ಅಂತ ಮಾಡೋದು. ಅದರಿಂದ ಏನಾಗುತ್ತೆ ಅಂದರೆ ಶುಗರು ಕಂಟ್ರೋಲ್ ಇರ್ತದೆ, BP ಕಂಟ್ರೋಲ್ ಇರ್ತದೆ, ಇಡೀ ದೇಹನೆಲ್ಲ ಕಂಟ್ರೋಲ್ ಇರ್ತದೆ. ಹಾಗೆಯೇ ಈಗ ನನ್ನ ಆಹಾರನೂ ಕೊಡಿ ಸರ್, ಕಾಲಕ್ರಮೇಣ ಮತ್ತೆ ವೈಟ್ ಆಗ್ತಾ ಬರ್ತಾಯಿದೆ ಸರ್. ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ಜಾಸ್ತಿ ವೈಟ್ ಆಗುತ್ತೆ ಸರ್. ಅದನ್ನು ಈ ಥರ ಏನಾಗುತ್ತೆ ಅಂದರೆ ಸರ್, ಮತ್ತೆ ನಾನು ತಿಂದಂಥ ಆಹಾರ ವೇಸ್ಟ್ ಪಡ್ಬೋಯ್ತು, ಮತ್ತು ಶುದ್ಧವಾಗಿರೋದು ಅಲ್ಲೇ ಉಳ್ಕೋತು. ಅವಾಗೇನಾಯಿತು ಅಂದರೆ ನಾನು ಮತ್ತೆ 90s ಕಿಡ್ಸ್ ಆಗಿ ಕನ್ವರ್ಟ್ ಆಗ್ತೀವಿ ಸರ್. ರೋಗ ಅನ್ನೋದೇ ಬರಲ್ಲ ಸರ್, ಇದರಲ್ಲಿ ರೋಗ ಅನ್ನೋದೇ ಬರಲ್ಲ. ಮತ್ತು ಶುಗರು ಕೂಡ ಕಂಟ್ರೋಲಲ್ಲೇ ಇರ್ತದೆ. ಯಾವಾಗಲೂ ಶುಗರು ಕೂಡ ಕಂಟ್ರೋಲೇ ಇರ್ತದೆ. ವಾರಕ್ಕೆ 2 ಸಲ ಯೂಸ್ ಮಾಡಿದ್ರೆ ಸಾಕು, ಅದನ್ನು ಶುಗರ್ ಕಂಟ್ರೋಲ್ ಇರ್ತದೆ. ಜೊತೆಗೆ ಈ ಪೌಡ್ರು ಕೂಡ ಯೂಸ್ ಮಾಡೋದ್ರಿಂದ ಏನೆಲ್ಲ ಆರ್ಗನ್ಸ್ ಡ್ಯಾಮೇಜ್ ಇರ್ತದೆ ಅದೆಲ್ಲ ರಿಪೇರ್ ಮಾಡ್ಕೊಂಡು ಬರುತ್ತೆ. ಮತ್ತು HbA1c ಕೂಡ ಏನಾಗುತ್ತೆ ಅಂದರೆ ಕಂಟ್ರೋಲ್ ಬರ್ತದೆ ಸರ್. 1-2 ದಿನದಲ್ಲಿ ಸುಸ್ತೆಲ್ಲ ಕಡಿಮೆ ಆಗುತ್ತೆ. ಇದು ಏನಂತ ಸರ್, ಡಿಪೆಂಡ್ ಅಪಾನ್ ಬಾಡಿ ಮೇಲೆ ಸರ್. ಅದನ್ನು ಕೆಲವ್ರಿಗೆ 1 ಅವರ್ಗೆ ಹೇಳಿದ್ದಾರೆ, ಕೆಲವರು 2 ಅವರ್ ಹೇಳಿದ್ದಾರೆ, ಕೆಲವರು ವೀಕು ತಗೊಂಡಿದೆ ಅದನ್ನು ಕಂಟ್ರೋಲ್ ಬರಲಿಕ್ಕೆ. ಆದರೆ 70% ಜನಕ್ಕೆ ತೊಗೊಂಡು 1 ಅವರ್ಗೆ ಕಡಿಮೆ ಆಗಿದೆ ಸರ್. ನನ್ನ ಹತ್ರ ಸಾವಿರಾರು ವೀಡಿಯೋ ಇದೆ, ಅದು ಕೊಟ್ಟಿದ್ದೀವಿ. ಮತ್ತು ನಮ್ಮದು ಈಗ ಕ್ಲಿನಿಕಲಿ ಟೆಸ್ಟ್ ಆಗಿದೆ ಸರ್. ಇದನ್ನು ಕ್ಲಿನಿಕಲ್ಲಿ ಕೂಡ ಪ್ರೂವನ್ ಆಗಿದೆ. ಅದ್ರ ಜೊತೆಗೆ ಈಗಷ್ಟೇ ನಾವು ಒಂದು ಕಾಲೇಜ್ಗೆ ಕೂಡ, ಮೆಡಿಕಲ್ ಕಾಲೇಜ್ಗೆ ಕೂಡ ನಾವು ರಿಸರ್ಚ್ ಕೊಟ್ಟಿದ್ದೀವಿ. ಅವರು ಕೂಡ ಒಂದು 100 ಪೇಷಂಟ್ಗಳಿಗೆ ಕೊಟ್ಟು ಅದನ್ನು ಈ ಪ್ರೋಟೋಕಾಲ್ ಮಾಡ್ತಾರಲ್ಲ, ಅದನ್ನು ಪ್ರೋಟೋಕಾಲ್ ಮಾಡಿಕೊಂಡು ಅವ್ರದ್ದು ಕೇಸ್ ಶೀಟ್ನ ಇದು ಮಾಡಿಕೊಂಡು ಅಬ್ಸರ್ವೇಷನ್ ಮಾಡಿಕೊಂಡು ಇನ್ನೊಂದು 2 ಮಂತ್ಸಲ್ಲೇ ಆ ರಿಪೋರ್ಟು ಕೂಡ ಬರ್ತದೆ ಸರ್. ಅದನ್ನು ಇದು ದಿ ಬೆಸ್ಟ್ ಪ್ರಾಡಕ್ಟ್ ಅಂತೇಳಿ ಕೂಡ ಅವಾರ್ಡ್ಗಳನ್ನೂ ಕೂಡ ಸಿಗುವಂಥದ್ದು ಸರ್. ಅವಾರ್ಡ್ ವಿನ್ನಿಂಗ್ ಪ್ರಾಡಕ್ಟ್ ಕೂಡ ಇದನ್ನು ಆರ್ಮೇಹ ಅಂತೇಳಿ. ಈಗ ನೋಡಿ ಸರ್, ಇದನ್ನು ಕಂಪ್ಲೀಟಾಗಿ ಏನಾಯ್ತು ಅಂದರೆ ಸರ್ ಶುದ್ಧ ಆಯಿತು ಸರ್. ಇದನ್ನು ಕಪ್ಪಿತ್ತು, ಈಗ ಬಿಳಿ ಆಯಿತು, ನಾರ್ಮಲಾಗಿ ಶುದ್ಧ ಆಯಿತು. ಇದೊಂದು ದೇಹದ ಒಳಗಡೆ ಯಾವ ಥರ ಕೆಲಸ ಮಾಡುತ್ತೆ ಅಂತೇಳಿ ನಾನೊಂದು ಡೆಮೋನ ಸರ್ ಇದನ್ನು ಕೊಟ್ಟಿರೋಂಥದ್ದು. ಇದು ಸೇಮ್ ರಿಲೇಟೆಡ್ ಬರ್ತದೆ ಸರ್. ಇದು ಸ್ಟಮಕ್ ಕೇರ್ ಇದೆಯಲ್ಲ ಸರ್, ಇದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಸೇಮ್ ಇದೇ ಥರ ವರ್ಕ್ ಮಾಡುತ್ತೆ. ಅದ್ರ ಜೊತೆಗೆ ನಾನು ಏನೇ ಕಾಯಿಲೆ ಬಂದ್ರೂ ಏನು ಗೊತ್ತಾ ಸರ್, ನನ್ನ ಬಾಡಿನ ಕ್ಲೀನ್ ಮಾಡ್ಕೊಂಡ್ರೆ ಏನಾಗುತ್ತೆ ಸರ್, ಈಗ ಶುದ್ಧ ಆಗುತ್ತೆ. ಈಗ ಕಾರ್ನ ಅಷ್ಟೊಂದು ಗಲೀಜಾಗಿದೆ ಅಂತ ಹೇಳಿದೆ, ವಾಶ್ ಮಾಡಿದ್ರೆ ಏನಾಗುತ್ತೆ ಮತ್ತೆ ಶುದ್ಧ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಈ ನಮ್ಮ ಇಂಡಿಯನ್ಸ್ಗೆ ಏನಾಗ್ಬಿಟ್ಟಿದೆ ಗೊತ್ತಾ ಸರ್, ಫೇಸ್ ಚೆನ್ನಾಗಿ ಕಂಡ್ರೆ ಸಾಕು, ಒಳಗೆ ಏನೋ ಡ್ಯಾಮೇಜ್ ಆಗಲಿ. ಅದೇ ನನಗೆ ಯಾವ ಥರ ಅಂತ ಹೇಳಿದ್ರೆ ಮುಖ ಚೆನ್ನಾಗಿರ್ಬೇಕು, ಡ್ರೆಸ್ ಚೆನ್ನಾಗಿರ್ಬೇಕು. ಹೌದು,
ಡ್ರೆಸ್ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿ ಕಾಣಿಸ್ಬೇಕು, ಮೇಲ್ ಕೂದಲು ಚೆನ್ನಾಗಿ ಕಾಣಿಸ್ಬೇಕು ಹೊರತು ಒಳಗಡೆ ಪಾತ್ರೆ ಏನು ಹಾಳಾಗಿದೆ ಅನ್ನೋದು ಯಾರಿಗೂ ಬೇಕಾಗಿಲ್ಲ. ಇಂಜಿನ್ ಏನಾಗಿದೆ ಬೇಕಾಗಿಲ್ಲ. ಅದಕ್ಕೆ ನಾವೇನು ಮಾಡೋದಂದ್ರೆ ಸರ್, ಇನ್ನರ್ ಕ್ಲೀನಿಂಗ್ ಅಂತ ಕರಿತೀವಿ ಅಷ್ಟೇ. ನಾವು ಹೇಗೆ ಸ್ನಾನ ಅನ್ನೋದನ್ನ ಹೊರಗಡೆ ಮಾಡ್ತೀವಿ, ಅದೇ ಥರ ನಾವು ಇನ್ನರ್ ಕ್ಲೀನಿಂಗ್ನು ಮಾಡ್ಕೊಂಡ್ರು ಕೂಡ ಎಲ್ಲ ಆರ್ಗನ್ಸ್ನ ಏನಾಗುತ್ತೆ ಕ್ಲೀನ್ ಮಾಡಿ ಈ ಬೇಡದೇ ಇರೋದನ್ನೆಲ್ಲ ಆಚೆ ಹಾಕಿದಾಗ ಸರ್ ಇದೇ ಥರ ಶುದ್ಧ ಆಗ್ತೀರಾ. ಆ ಶುದ್ಧ ಆದಾಗ 100% ಏನಾಗ್ತಾರೆ, ಅವ್ರ ಕಾಯಿಲೆನೂ ಕೂಡ ಡೌನ್ ಆಗುತ್ತೆ ಸರ್. ಯಾವಾಗ ರಕ್ತ ಮತ್ತೆ ಶುದ್ಧ ಆಯಿತು, ಅದೇ ರಕ್ತ ಮತ್ತೆ ಫ್ಲೋ ಆದಾಗ ಏನೆಲ್ಲ ಡ್ಯಾಮೇಜ್ ಆರ್ಗನ್ಸ್ ಇದೆ ಅದನ್ನು ರಿಪೇರ್ ಮಾಡಿ ಮತ್ತೆ ಸರ್ 3 ತಿಂಗಳಲ್ಲಿ ಸರ್ ಅವರು ಮಾಸ್ಟರ್ ಚೆಕಪ್ ಮಾಡಿಸ್ಕೊಂಡು ಮಾಡ್ಬೋದು. ಮತ್ತು ಇದನ್ನು ತೊಗೋಬೇಕಾದ್ರೆ ಆಲೋಪತಿ ಮಾತ್ರನೂ ತೊಗೋಬೇಕಾ? ಖಂಡಿತ ತೊಗೋಬೇಕು ಸರ್. ಅದು ಅಷ್ಟು ವರ್ಷದಿಂದ ತೊಗೊಂಡು ಬರ್ತಿರ್ತಾರೆ. ಸಡನ್ನಾಗಿ ಅದನ್ನು ನಿಲ್ಲಿಸ್ಬಿಟ್ಟು ಇದನ್ನು ತೊಗೊಳ್ಳಿ ಅಂತ ಹೇಳಿದ್ರೆ ಬಾಡಿ ಅಕ್ಸೆಪ್ಟ್ ಮಾಡಲ್ಲ ಇದನ್ನು ಆಲೋಪತಿ ಜೊತೆಗೆ ತೊಗೊಂಡ್ರೆ ಕೂಡ ಬೆಸ್ಟ್ ರಿಸಲ್ಟ್ನ ಬರೋವಂಥದ್ದು. ಅದು ಯಾಕಂದರೆ ಅಡಿಷನ್ ಆಗಿದೆ ಸರ್. ಕೆಲವರು ಅದು ನಿಲ್ಲಿಸ್ಬಿಡಿ, ಮೈಂಡ್ ಸೆಟ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿರ್ಬೋದು, ಆಮೇಲೆ ಹೋಗ್ತಾ ಇನ್ನೂ ಬೇರೆ ಥರ ತಿರುಗ್ಬೋದು ಸರ್ ಆದರೆ ಅದು ಕೂಡ ನಮಗೆ ಸಪೋರ್ಟಿಂಗಲ್ಲಿ ಬೇಕೇ ಬೇಕು ಆದರೆ ಅದರಿಂದ ಆಗುವಂಥ ಹಾನಿನ ಇದು ರೆಡಿ ಮಾಡುತ್ತೆ ಸರ್. ಮತ್ತು ಏನೆಲ್ಲ ಡ್ಯಾಮೇಜ್ ಇದೆ ಅದು ರೆಡಿ ಆಗುತ್ತೆ. 100% ನಿಮಗೆ ಶುಗರ್ ಇಲ್ಲ ಅಂತಲೇ ಬಾಡಿ ಫೀಲ್ ಆಗುತ್ತೆ. 2 ರೌಂಡ್ ಹೋಗೋಕ್ಕಲ್ಲ ಅಂದರೆ 4-5 ರೌಂಡ್ ವಾಕ್ ಮಾಡಿದ್ರು ಸರ್ ಸುಸ್ತಾಗಲ್ಲ. ಕೆಲವರು ಸೆಕ್ಷುವಲ್ ವೀಕ್ ಇರ್ತಾರಲ್ಲ, ಸೆಕ್ಷುವಲ್ ಕೂಡ ರೆಡಿ ಆಗಿಬಿಡ್ತಾರೆ, ಅವ್ರಿಗೂ ಇಂಟ್ರೆಸ್ಟ್ ಬರ್ತದೆ. ನಾರ್ಮಲ್ ವ್ಯಕ್ತಿ ನಾವು ಹೇಗಿದ್ದೀವೋ ಶುಗರ್ ಇಲ್ಲದೇ ಇದೇ ಥರ ನಾರ್ಮಲ್ ವ್ಯಕ್ತಿ ಆಗಿರ್ತಾರೆ. ಆದರೆ ಇದು ವಾಸಿ ಮಾಡಲ್ಲ, ಕ್ಯೂರಬಲ್ ಅಲ್ಲ. ಜಸ್ಟ್ ಏನಾಗುತ್ತೆ ಅಂದರೆ ಮ್ಯಾನೇಜಬಲ್. ಇದು ಎಷ್ಟು ದಿನ ತೊಗೋಬೇಕಾಗಾದ್ರೆ ಇದನ್ನೇನು ಮಾಡ್ಬೇಕಂದ್ರೆ ಸ್ಟಾರ್ಟಿಂಗಲ್ಲಿ 3 ಮಂತ್ಸು ರೆಗ್ಯುಲರಾಗಿ ತೊಗೋತಾ, ಅದಾದಮೇಲಿಂದ ವಾರಕ್ಕೆ 2 ಸಲ ತೊಗೊಂಡ್ರೆ ಸಾಕು. ನೆಕ್ಸ್ಟ್ ಇದನ್ನು ವಾರಕ್ಕೆ 1 ಸಲ ಅಷ್ಟೇ. ಇದನ್ನು ತೊಗೊಳ್ತಾ ಬರಬೇಕು. ಲೈಫ್ ಟೈಮ್ ತೊಗೊಂಡು ಬಂದರೆ ಯಾವುದೇ ಥರ ಕಾಯಿಲೆ ಬರಲ್ಲ. ಯಾಕಂದರೆ ನೀವು ಶುದ್ಧವಾಗಿ ನಾ ಹೇಳಿದ್ನಲ್ಲ, ಬೆಟ್ಟದಲ್ಲಿ ಹೋಗಿ ವಾಸ ಮಾಡಿ ನೀವೇ ಬೆಳ್ಕೊಂಡು ತಿಂದರೆ ಯಾವುದೋ ಅವಶ್ಯಕತೆ ಇಲ್ಲ, ಆರಾಮಾಗಿರ್ಬೋದು. ಆದರೆ ಇಲ್ಲಿದ್ದೀವಿ ನಾವು, ಪ್ರಪಂಚ ಹೀಗಿದೆ. ಇದನ್ನು ಮತ್ತೆ ಏನಾಗುತ್ತೆ, ಹಾಳಾಗುತ್ತೆ. ಕೆಲವ್ರು ಹೇಳ್ತಾರೆ ಸರ್ ಗ್ಯಾಸ್ಟ್ರಿಕ್ಕು ಮತ್ತೆ ಬರಲ್ವಾ? ಯಾಕೆ ಬರಲ್ಲ? ಬರ್ತದೆ. ನಾವು ತಿಂತಾ ಇರೋದು ಆಹಾರ ಆ ಥರ ಇದೆ, ಬರುತ್ತೆ. ಒಂದು ಸಲ ನೀವು ಗಾಡಿ ಕೆಟ್ಟೋಗಿದೆ ಬಂದ್ರಿ, ರಿಪೇರ್ ಮಾಡಿಕೊಟ್ಟು ನೆಕ್ಸ್ಟ್ ಏನು ಮತ್ತೆ ಕೆಟ್ಟೋಗಲ್ಲ ಅಂತದ ಸರ್, ಗ್ಯಾರಂಟಿ ಇಲ್ವಾ? ಮತ್ತೆ ಕೆಟ್ಟೋಗುತ್ತೆ, ಅವಾಗ ಮತ್ತೆ ರಿಪೇರ್ ಮಾಡ್ಕೋಬೇಕು. ಈ ಥರ ಏನಂದರೆ ಸರ್ ಕೆಲವರು ಇದಾಗ್ತಾರೆ, ಮತ್ತು ಕೆಲವರು ಸೈಡ್ ಎಫೆಕ್ಟ್ ಇಲ್ವಾ ಅಂತ. ಅದು ಎಷ್ಟು ಬೇಜಾರಾಗುತ್ತೆ ಅಂದರೆ ಸರ್, ನಾವು ಕೊಡ್ತಿರೋದು ಪ್ಯೂರ್ ವಿತ್ ಆಯುಷ್ ಸರ್ಟಿಫೈಡ್ ಎಲ್ಲ ತೋರಿಸಿರ್ತೀವಿ. ಅವ್ರಿಗೆಲ್ಲ ತೋರಿಸಿ ಇದೆಲ್ಲ ಮಾಡಿರ್ತೀವಿ. ಪೇಯ್ನ್ ಕಿಲ್ಲರ್ ತೊಗೋತಿರ್ತಾರೆ, ಇಂಜೆಕ್ಷನ್ ತೊಗೋತಿರ್ತಾರೆ, ಅದಕ್ಕೆ ಸೈಡ್ ಎಫೆಕ್ಟ್ ಇಲ್ವಾ ಅಂತ ಕೇಳಲ್ಲ. ಆದರೆ ಇಲ್ಲಿಗೆ ಬಂದುಬಿಡ್ತಾರೆ. ಅದು ಅವ್ರು ತಪ್ಪಲ್ಲ ಸರ್. ಅದನ್ನು ಹೋಗ್ತಾ ನೆಗೆಟಿವ್ ಮಾಡಿ ಇಟ್ಟಿರ್ತಾರೆ ಸರ್. ಆಯುರ್ವೇದ ಮೈಂಡ್ ಸೆಟ್ ಮಾಡಿಟ್ಬಿಟ್ರೆ ಸ್ಲೋ ಅಂತ ಹೇಳಿರ್ತಾರೆ ಸರ್. ನಾವು ಸ್ಲೋ ಅಂತ ಹೇಳಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಸರ್, ಅಶ್ವಗಂಧ 30 ರೂಪಾಯಿಗೂ ಸಿಗುತ್ತೆ, 1000 ರೂಪಾಯಿಗೂ ಸಿಗುತ್ತೆ. ನಾವು 1470 ರೂಪಾಯಿದು ನಾನು ಬಿಲ್ ತೋರಿಸ್ತೀನಿ ಬೇಕಾದ್ರೆ. 1 kg 1470 ರೂಪಾಯಿದು. ಇದು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ಅದಕ್ಕಿಂತ ಹೈ ಕ್ಲಾಸ್ ಕೆಲಸ ಮಾಡುತ್ತೆ. ಗೋಲ್ಡ್ ಬೇರೆ ಸರ್, ಗೋಲ್ಡ್ ಬೇರೆ, ಕಾಪರ್ ಬೇರೆ, ಹಿತ್ತಾಳೆ ಬೇರೆನೇ ಸರ್. ನಾವು ಗೋಲ್ಡ್ ಕೊಡ್ತೀವಿ ಸರ್, 100% ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ಕೊಡ್ತೀವಿ. ಅದರಿಂದ ರಿಸಲ್ಟ್ ಅನ್ನೋದು 100% ಬಂದೇ ಬರ್ತದೆ ಸರ್. ಎನಿ ಪ್ರಾಡಕ್ಟ್ ಸರ್, ನನ್ನ ಹತ್ರ ಏನೇ ಪ್ರಾಡಕ್ಟ್ ಇರಲಿ 100% ಕ್ಯೂರಬಲ್ಲು ಮತ್ತು ಮ್ಯಾನೇಜಬಲ್. ಅದನ್ನು ತೊಗೊಳ್ತಾ ಹೋಗ್ತಾ ಇದ್ದರೆ ಅವ್ರಿಗೆ ಮ್ಯಾನೇಜ್ ಆಗುತ್ತೆ. ನಾನು ಇನ್ನೊಂದು ಸಲ ಆಲೋಪತಿನ ಸ್ಟಾಪ್ ಮಾಡಬಾರ್ದು ತೊಗೊಂಡ್ರೆ. ಯಾಕಂದರೆ ಆ್ಯಕ್ಚುಲಿ ಒಂದು 30,000-40,000 ಸಾವಿರ ಪೀಸ್ ಆಲ್ರೆಡಿ ಮೂವ್ ಆಗಿದೆ. ಜನಗಳು ತಪ್ಪು ತಿಳ್ಕೊಬೋದು. ಆದರೆ ಇಲ್ಲಿ ಯಾರು ನೋಡ್ತಿದ್ರೆ ಅವ್ರು ತಿಳ್ಕೊಳ್ಳಿ. ಇದನ್ನು ಬಿಡಬೇಡಿ. ಒಂದು ಅರ್ಧ ಗಂಟೆ ಗ್ಯಾಪಲ್ಲಿ ತೊಗೊಳ್ಳಿ. ಮತ್ತು ನಿಮಗೆ ಶುಗರ್ ಮಾತ್ರ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಜಾಸ್ತಿ ಬರೆದಿರ್ತಾರೆ. ನೀವೇ ಹೋಗಿ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಈಗ ನನಗೆ ಕಡಿಮೆ ಆಗಿದೆ, ನಾನು ಹಿಂಗೆ ತೊಗೋಬೋದು ಅಂತ ಹೇಳಿದ್ರೆ ಅವ್ರು ಕಡಿಮೆ ಮಾಡಿದ್ರೆ ಅವ್ರು ಏನು ಹೇಳ್ತಾರೆ ಅದನ್ನು ನೀವು ಮಾಡ್ಬೋದು. ಬಟ್ ಇದನ್ನು ತೊಗೊಂಡ್ರೆ ನಿಮ್ಮ ಆರ್ಗನ್ಸ್ ಎಲ್ಲ ಸೇಫ್ ಆಗುತ್ತೆ. ಏನೇ ಸೈಡ್ ಎಫೆಕ್ಟ್ ಆಗಿದ್ರೂ ಅದನ್ನು ರೆಡಿ ಮಾಡೋವಂಥ ಶಕ್ತಿ ನಮ್ಮ ಈ ಆರ್ಮೆಹಾ ಪ್ರಾಡಕ್ಟ್ಗೆ, ಮತ್ತು ಇದು ಸ್ಟಮಕ್ ಕೇರ್ DS-ಗೆ ಮತ್ತು ಗಟ್ಸ್ ಕೇರ್ಗೆ ಇದೆ. ಇಷ್ಟು ಸರ್ ನನ್ನ ಪ್ರಾಡಕ್ಟು. ಸರ್ ಇನ್ನೊಂದು ಸ್ಮೋಕಿಂಗ್ ಮಾಡೋರಿಗೆ ಅಂತಲೇ ಬಿಡ್ಸೋಕ್ಕೆ ಅಂತಲೇ ಒಂದು ಪ್ರಾಡಕ್ಟ್ ಇದೆ ಸರ್. ಅದನ್ನು ಆ್ಯಂಟಿ ಸ್ಮೋಕಿಂಗ್ ಹರ್ಬಲ್ ಟೀ ಅಂತ ಸರ್. ಇದೊಂದು ಜಸ್ಟ್ ಟೀ ಬ್ಯಾಗ್ ಸರ್. ಒಂದು ಬಿಸಿನೀರಿಗೆ ಒಂದು ಟೀ ಬ್ಯಾಗ್ ಹಚ್ಕೊಂಡು ಟೀ ಥರ ನಾರ್ಮಲ್ ಆಗಿ ಕುಡಿದ್ರೆ ಸಾಕು. 1 ಯೂಸಲ್ಲೇ ಸರ್ ಅವರು ಬೇಡ ಅಂತಾರೆ ಸಿಗರೇಟ್ನ. 1 ಸಲ ಟೀ ಕುಡಿದ್ರೆ ಸಾಕು ಸರ್, ಸಿಗರೇಟ್ ಬೇಡ ಅಂತಾರೆ. ಮಗ ತಗೊಳ್ಳೋ ಸೇದು ಅಂದ್ರೆ ಕೊಡಿಲ್ಲ, ಸೇದಲ್ಲ, ಸೇಯಕ್ಕೆ ಹಚ್ಕೋತಾರೆ. 2-3 ಸಲ ಹೊಡೆದ ತಕ್ಷಣ ಅವ್ರಿಗೆ ಏನೋ ಬೇಜಾರಾಗ್ಬಿಟ್ಟು ಎಸ್ಬಿಡ್ತಾರೆ ಸರ್. ಡೈರೆಕ್ಟ್ ಆಗಿ ಮೈಂಡ್ಗೆ ಕೆಲಸ ಮಾಡುತ್ತೆ ಸರ್. ಇದನ್ನು ಯಾವ ಥರ ಅಂತ ಹೇಳಿದ್ರೆ, ನನಗೆ ಏನೋ ಸ್ಟ್ರೆಸ್ಸು ನಾನು ಸೇಯಬೇಕು, ಇಲ್ಲ ನಂದು 6 ಗಂಟೆ ರೆಗ್ಯುಲರ್ ಇದೆ ಸೇಯಬೇಕು, ಈ ಥರ ಮೈಂಡಿಂದನೇ ಅವರು ಸ್ಮೋಕ್ ಮಾಡ್ಬೇಕಂತ ಅನ್ಸೋದು ಸರ್. ಹೌದು, ಆ ಥರ ಮೈಂಡ್ಗೆ ಅನ್ಸೋದು. ಇದನ್ನು ಕುಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರ ಮೈಂಡು ಸ್ಟ್ರೆಸ್ಸಿಂದ ರಿಲೀಫ್ ಮಾಡುತ್ತೆ.
ಆರಾಮಾಗಿ ಅನಿಸುತ್ತೆ, ಮತ್ತೆ ಯಾಕೆ ಸ್ಮೋಕ್ ಮಾಡಬೇಕು ಅಂತ ಫೀಲೇ ಬರಲ್ಲ ಅವ್ರಿಗೆ ಆ ಥರ. ಬಟ್ ಇದನ್ನು 21 to 45 days ಯೂಸ್ ಮಾಡಿದ್ರೆ ಅದೊಂದು ಅಭ್ಯಾಸ ಇರ್ತಾರಲ್ಲ, ಅಡಿಷನ್ ಆಗಿರ್ತಾರಲ್ಲ, ಅದರಿಂದ ಸ್ವಲ್ಪ ದೂರ ಆಗ್ತಾರೆ. ಇದೇ ಬಿಡಿಸಲ್ಲ, ಆದರೆ ಇದನ್ನು ಕುಡಿದಾಗ ಬಿಟ್ಬಿಡ್ತಾರೆ, ಬೇಡ ಅಂತ ಬಿಟ್ಬಿಡ್ತಾರೆ. ಆದರೆ ಒಂದು 2 ತಿಂಗಳು ನಾನು ಯೂಸ್ ಮಾಡ್ತಾ ಹೋಗ್ತಾ ಇದ್ದರೆ ಅದು ನನಗೆ ಹ್ಯಾಬಿಟ್ ಆಗೋಗುತ್ತೆ. ಬೇಡ, ಈ ಸ್ಮೋಕ್ ಬೇಡ ಅನ್ನೋದೇ ಹ್ಯಾಬಿಟ್ ಆಗೋಗುತ್ತೆ. ಅಲ್ಲಿವರೆಗೂ ನಾನು ಯೂಸ್ ಮಾಡಬೇಕು ಹೊರತು ಇದರಿಂದ ಯಾವ ಥರ ಸೈಡ್ ಎಫೆಕ್ಟ್ ಆಗಲ್ಲ. ಯಾಕಂದರೆ ಕೆಲವರಿಗೆ ವಾಮಿಟ್ ಆಗುತ್ತೆ, ಇದಾಗುತ್ತೆ, ಅದಾಗುತ್ತೆ, ಏನು ಬರಲ್ಲ. ಇದು ಜಸ್ಟ್ ಮೈಂಡ್ಗೆ ವರ್ಕ್ ಆಗುತ್ತೆ. ನೀವು ಬೇಕಾದ್ರೆ ನೀವು ಟೇಸ್ಟ್ ಮಾಡಿ ನೋಡ್ಬೋದು. ಅಂದರೆ ನೀವು ಸ್ಮೋಕ್ ಮಾಡ್ತೀರಾ ಅಂತಲ್ಲ, ನೀವು ಟೇಸ್ಟ್ ಮಾಡಿದಾಗ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಸ್ಟ್ರೆಸ್ ಇರೋದನ್ನು ಕೂಡ ರಿಲೀಫ್ ಆಗುತ್ತೆ. ಒಂಥರ ಮೈಂಡ್ ಒಂಥರ ಕೂಲಾಗಿ ರಿಲೀಫ್ ಆಗುತ್ತೆ. ಇದಕ್ಕೋಸ್ಕರನೇ ಅವರು ಸ್ಮೋಕ್ನ ಮಾಡೋವಂಥದ್ದು. ಅದಕ್ಕೆ ಅಂತಲೇ ತುಂಬ ಜನ ಬಿಟ್ಬಿಟ್ಟಿದ್ದಾರೆ ಸರ್. ಅವ್ರಿಗಿಂತ ಅವರ ತಾಯಂದಿರು ಜಾಸ್ತಿ ಹೇಳ್ಸಿರೋದು. ಮತ್ತು ಇನ್ನೊಂದೇನೆಂದರೆ, ಕೆಲವರು ಬಿಡಬೇಕು ಅನ್ನೋದು ಇಷ್ಟ ಇರ್ತದಲ್ಲ, ಅವರು ತಾವಾಗೆ ಟೀ ಕುಡಿದು ಬಿಡ್ತಾರೆ ಇದನ್ನು ನೋಡ್ಬಿಟ್ಟು ಅಷ್ಟೇ. ಇಲ್ಲ ಅಂದವ್ರಿಗೆ ಏನು ಮಾಡ್ತಾರೆ ಗೊತ್ತಾ, ತಾಯಿನ ಅವ್ರ ವೈಫ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಕುಡಿಯೋಂಥ ಟೀಗೆ ಇದನ್ನು ಮಿಕ್ಸ್ ಮಾಡಿ ಕೊಡ್ತಾರೆ. ಇಲ್ಲ ಊಟಕ್ಕೆ ಇದನ್ನು ಟೀ ಮಾಡಿರ್ತಾರಲ್ಲ ಅದನ್ನು ಮಿಕ್ಸ್ ಮಾಡಿ ತಿನ್ನಿಸ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಇದು ಮಾಡಲ್ಲ. ಫಸ್ಟು ತುತ್ತು ಏನು ಅನ್ನ ತಿಂತೀವಿ ಅದಕ್ಕೆ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಅವ್ರಿಗೆ ಮೈಂಡು ಇದಾಗುತ್ತೆ. ಅದೇ ಥರ ಡಿಮ್ಯಾಂಡ್ ಇನ್ನೊಂದು ಜಾಸ್ತಿ ಇರೋಂಥದ್ದು ಆ್ಯಂಟಿ ಆಲ್ಕೋಹಾಲ್ ಹರ್ಬಲ್ ಟೀ ಅಂತ ಸರ್ ಇದೆ. ಇದು ಕೂಡ ಸೇಮ್ ಟೀ ಬ್ಯಾಗು. ಇದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಮೈಂಡ್ ಸೆಟ್ಟೇ ಬರಲ್ಲ. ಕೆಲವ್ರಿಗೆ ಡ್ರಿಂಕ್ಸ್ ಬಿಡಬೇಕು ಅನ್ನೋದು ಆಸೆ ಇರ್ತದೆ, ಆದರೆ ಬಿಡೋಕ್ಕಾಗಲ್ಲ, ಫ್ರೆಂಡ್ಸ್ ಎಲ್ಲ ಕರೀತಾರೆ ಹಾಗೆ ಹೀಗೆ ಅಂತ ಇರ್ತದೆ ಅಷ್ಟೇ. ಕೆಲವ್ರಿಗೆ ಅಡಿಷನ್ ಆಗಿರೋದ್ರಿಂದ ಬಿಡಬೇಕು ಅನ್ನೋದು ಮನಸ್ಸಿರುತ್ತೆ. ಕೆಲವ್ರು ಏನು ಗೊತ್ತಾ, ಬಿಡೋಕ್ಕೆ ಇಷ್ಟ ಇರಲ್ಲ, ಆದರೆ ಮನೆಗೆ ಭಾಳ ತೊಂದರೆ ಆಗ್ತಿರ್ತದೆ. ಆ ಥರ ಪ್ರಾಬ್ಲಮ್ ಬರ್ತಾ ಇರೋದಕ್ಕೆ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಟೀ ಕುಡಿಯೋದ್ರಿಂದ 100% ಅವರು ಬಿಟ್ಬಿಡ್ತಾರೆ. ಆ ಥರ ಒಳ್ಳೆ ಬೆಸ್ಟ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿರೋ ಅಂಥದ್ದೇ ಆ್ಯಂಟಿ ಆಲ್ಕೋಹಾಲ್ ಟೀ ಅಂತೇಳಿ. ಎಷ್ಟೋ ಜನ ಸರ್, ನನಗೆ ನೆನ್ನೆನೂ ಕೂಡ ಅಷ್ಟೇ ಒಬ್ಬರು ಫ್ಯಾಮಿಲಿ ಬಂದು ಅವರು, ಸರ್ ಇದನ್ನು ನಂಬೋದಾ ಸರ್, ಇದನ್ನು ಇದು ಮಾಡಬಹುದಾ ಹಾಗೆ ಹೇಗೆ ಅಂತ ಹೇಳಿದ್ರು. ನಾನು ಇಲ್ಲೇ ಬಿಸಿನೀರು ತರಿಸಿ ನಾನೇ ಒಂದು ಓಪನ್ ಮಾಡಿಬಿಟ್ಟು ಕೊಟ್ಟೆ ಅವ್ರಿಗೆ ಅಷ್ಟೇ. ಅವ್ರಿಗೆ ಯಾವ ಥರ ಮೈಂಡ್ ಒಂಥರ ಫ್ರೀ ಆಗೋಯ್ತು ಸರ್, ಈ ಥರ ಆಗೋಯ್ತು ಅಂತ ಹೇಳಿದ್ರೆ ನಾನು ಅಲ್ಲೇ ಹೇಳಿದೆ ಎಕ್ಸಾಂಪಲ್ಲು. ನೋಡಿ ಅಮ್ಮ, ಇದು ಮೈಂಡ್ ಕೆಲಸ ಮಾಡುತ್ತೆ ಹೊರತು ಇದನ್ನು ನಾವು ಅದು ಕುಡಿದಾಗ ವಾಂತಿ ಮಾಡ್ಬಿಡೋದಾಗಲಿ, ಬೇಡ ಅಂತ ಆಗ್ಬಿಡೋದಲ್ಲಿ ಅಸಹ್ಯ ಮಾಡ್ಕೊಳ್ಳೋದಾಗಲಿ ಮಾಡಲ್ಲ. ಅವರ ಮೈಂಡ್ ಸೆಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾನೇ ಕುಡಿಬೇಕು, ಬೇಡ ಅನಿಸ್ಬಿಡ್ತದೆ ಈ ಥರ ರೆಗ್ಯುಲರಾಗಿ. ಆದರೆ ಡೈಲಿ ಇದನ್ನು ಕುಡಿಬೇಕು, ಒಂದು 2 months ಆದರೂ ಮಿನಿಮಮ್ ಕುಡಿತಾನೆ ಹೋಗಬೇಕು. ಅವಾಗ ಅವರು ಡ್ರಿಂಕ್ಸ್ ಮಾಡಲಿಕ್ಕೆ ಆಚೆ ಬರ್ತಾರೆ. ಹೌದು, ಮೂಡೇ ಬರಲ್ಲ ಸರ್, ಅದರಿಂದ ಆಚೆ ಬಂದೇ ಬರ್ತಾರೆ ಅದನ್ನು ಸೇವಿಟ್ಟು. ಮತ್ತು ಕೆಲವ್ರಿಗೆ ಹಳೆಯದೆಲ್ಲ ಸ್ಮೋಕ್ ಆಗಲಿ ಡ್ರಿಂಕ್ಸ್ ಆಗಲಿ ಮಾಡಿ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗಿರ್ತದೆ, ಮತ್ತು ಕಫ ಎಲ್ಲ ಇರ್ತದೆ. ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಂತ ಹೇಳಿದ್ರೆ ನಾನು ಹೇಳಿದೆ ಸರ್, ಗಟ್ಸ್ ಕೇರ್ ಆಗಲಿ, ಸ್ಟಮಕ್ ಕಾರ್ಡಿಯಾಸ್ ಆಗಲಿ, ಇದನ್ನು ತೊಗೊಂಡ್ರೆ ಏನಾಗುತ್ತೆ ಅಂದರೆ ಬೇಡದಿರೋ ವಸ್ತುಗಳು ಏನೇನು ಇರುತ್ತೆ, ನಿಕೋಟಿನ್ ಆಗಲಿ, ಕಫ ಎಲ್ಲ ಆಚೆ ಕಿತ್ಕೊಂಡ್ಬಂದ್ಬಿಟ್ಟಿರುತ್ತೆ ಸರ್. ಅದನ್ನು ಅಷ್ಟು ಒನ್ ಯೂಸಲ್ಲೇ ಕೂಡ ಕ್ಲೀನ್ ಆಗುತ್ತೆ. ಮತ್ತು ಆರ್ಗನ್ಸ್ ಏನೇನು ಆಲ್ರೆಡಿ ಡ್ಯಾಮೇಜ್ ಆಗಿದೆ, ಆ ಡ್ಯಾಮೇಜ್ ಆರ್ಗನ್ಸ್ನ ರೆಡಿ ಮಾಡ್ಕೋಬೇಕಂದ್ರೆ ಸ್ಮೋಕಿಂದಾಗಲಿ ಡ್ರಿಂಕ್ಸಿಂದಾಗಲಿ ಏನೇ ಆರ್ಗನ್ಸ್ ಡ್ಯಾಮೇಜ್ ಆಗಿದ್ದರೆ ಅದನ್ನು ಕೂಡ ರಿಪೇರ್ ಮಾಡ್ಕೊಳ್ಳುತ್ತೆ. ಮತ್ತು ಇನ್ನೊಂದೇನು ಸರ್, ಇದು ಕಾಯಿಲೆ ಬಂದಿರೋರೇ ಕುಡಿಬೇಕು ಅಂತ ಹೇಳ್ತಾ ಇಲ್ಲ. ನಾನು ಚೆನ್ನಾಗಿದ್ದೀನಿ, ಮುಂದೆನೂ ಚೆನ್ನಾಗಿರಬೇಕು. ವಾರಕ್ಕೊಂದ್ಸಲ ಸರ್, ವಾರಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ಹೇಳಿ ಸರ್, ಮಟನ್ಗಾಗಲಿ, ಇಲ್ಲ ಸ್ವೀಟ್ಗಾಗಲಿ, ಇಲ್ಲ ಡ್ರಿಂಕ್ಸ್ ಪಾರ್ಟಿಗಾಗಲಿ ಎಷ್ಟೇ ಖರ್ಚು ಮಾಡ್ತೀವಿ ಸರ್, 80-90 ರೂಪಾಯಿ ಒಂದು ವಾರದಲ್ಲಿ ಒಂದು ಸಲ ಯೂಸ್ ಮಾಡಿದ್ರೆ ಸಾಕು ಸರ್. ಮತ್ತು ಇದರ ರೇಟು ಕೂಡ ಜಾಸ್ತಿ ಅಂತ ಅಂತಾರೆ, 1199 ರೂಪಾಯಿ ಅಂತಾರೆ ಸರ್. ನನ್ನ ಹತ್ರ ಎಲ್ಲ ಪ್ರಾಡಕ್ಟ್ಗೂ ಸರ್ ಟ್ರಯಲ್ ಪ್ಯಾಕ್ ಅಂತಿದೆ, 299. ಇದು 1199 ಅಂತ ಹೇಳಿದ್ನಲ್ಲ, 299 ರೂಪಾಯಿಗೆ ಟ್ರಯಲ್ ಪ್ಯಾಕೆಟ್ ಇದ್ದೀವಿ ಸರ್. ಒಂದು 4-5 ದಿನ ಯೂಸ್ ಮಾಡಿ. ನಾನು ಫಸ್ಟು ನೀವು ಅದನ್ನೇ ತೊಗೊಂಡು ನೋಡಿ, ನಿಮ್ಗೆ ಅದ್ರಲ್ಲಿ ಗ್ಯಾರಂಟಿ ಸಿಗ್ತಾ, ಅದಾದಮೇಲೆ ದೊಡ್ಡ ತೊಗೊಳ್ಳಿ, ಇಷ್ಟು ಗ್ಯಾರಂಟಿ. ಮತ್ತು ಇದರಲ್ಲೂ ಅಷ್ಟೇ, ಇದು 900 ರೂಪಾಯಿ ಇದೆ, ಇದರಲ್ಲಿ ಚಿಕ್ಕದು ಇದೆ 400 ರೂಪಾಯಿದೊಂದು. ಇದನ್ನು ಫಸ್ಟ್ ತೊಗೊಂಡು ನೋಡಿ, ಇದಾಯಿತು. ಮತ್ತು ಹೈಯೆಸ್ಟ್ ಜಾಸ್ತಿ ಕಾಸ್ಟ್ಲಿ ಇರೋದು ನಮ್ಮ ಹತ್ರ ಆರ್ಮೇಹ ಅಂತ ಸರ್. ಇದನ್ನು 2 ಲಿಕ್ವಿಡ್ನ ಸೇರಿಸಿ 2250 ರೂಪೀಸ್ ಇದೆ. ಅದು ನಿಮಗೆ ಜಾಸ್ತಿ ಅನ್ನಿಸ್ಬೋದು, ಆದರೆ ಇದು ಮಾಡೋ ಕೆಲಸ ಇದೆಯಲ್ಲ, ಮತ್ತು ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ಲ, ಗೋಲ್ಡ್ ಬೇರೆ ಹಿತ್ತಾಳೆ ಬೇರೆ, ಅಷ್ಟು ಕ್ವಾಲಿಟಿ ಇರೋಂಥದ್ದು ಹಾಕಿರೋದು, ಅಷ್ಟೇ ರಿಸಲ್ಟ್ ಕೊಡುತ್ತೆ. ಅಯ್ಯೋ ಅಷ್ಟೊಂದು ಯಾಕೆ ಖರ್ಚು ಮಾಡೋದು ಅಂತ ಭಯ ಇದ್ದರೆ ಸರ್, ನಮ್ಮ ಹತ್ರ ಟ್ರಯಲ್ ಪ್ಯಾಕು ಇದೆ ಸರ್. ನೋಡಿ, ಲಿಕ್ವಿಡಲ್ಲೂ ಕೂಡ ಚಿಕ್ಕ ಟ್ರಯಲ್ ಪ್ಯಾಕ್ ಇದೆ, 499 ಅಥವಾ 699 ಆಗುತ್ತೆ. ಈ ಎರಡೂ ಕೂಡ ಟ್ರಯಲ್ ಇಟ್ಟಿದ್ದೀವಿ. ಫಸ್ಟ್ ತಗೊಂಡು ನೋಡಿ, ಅದಾದಮೇಲೆ ದೊಡ್ಡದಕ್ಕೆ ಬನ್ನಿ. ನಾವು ಎಲ್ಲದಕ್ಕೆ ಯಾಕೆ ಸರ್ ಧೈರ್ಯವಾಗಿ ಚಿಕ್ಕದು ಇಡ್ತೀವಿ ಅಂತ ಹೇಳಿದ್ರೆ, ನನಗೆ ಗೊತ್ತಿದ್ದು ಬೆಸ್ಟ್ ರಿಸಲ್ಟ್ ಇದೆ ಅಂತ, ವಾಪಸ್ ಬಂದೇ ಬರ್ತಾರೆ ಅಂತ ಗೊತ್ತು. ನಾನು ಪ್ರಮೋಷನ್ ಮಾಡೋದು ಅಷ್ಟೇ, ಇದನ್ನು ತಗೊಳ್ಳಿ ಅಂತ ಫಸ್ಟ್ ಹೇಳ್ತಲ್ಲ ನಾನು, ಎತ್ತಿಡಿ ಫಸ್ಟ್ ಈ ಚಿಕ್ಕದು ತೊಗೊಂಡು ನೋಡಿ. 4-5 ದಿನ ಬರ್ತದೆ, 4-5 ದಿನ ತಗೊಳ್ಳಿ, ಟೆಸ್ಟ್ ಮಾಡಿಸಿ ನೋಡಿ. ನಿಮ್ಮ ಶುಗರ್ ಕಡಿಮೆ ಆಯ್ತು ಅನ್ನೋದು ಯೋಚನೆ ಮಾಡಬೇಡಿ, ನಿಮ್ಮ ಹೆಲ್ತ್ ಹೇಗಿದೆ ಅಂತ ಫಸ್ಟ್ ಸರ್.
ನಾನು ಮೊದಲೇಗಿದೆ ಈಗೇನು ಎಷ್ಟೊಂದು ಫ್ರೀ ಆಗಿದ್ದೀನಲ್ಲ ಸರ್. ಆರೋಗ್ಯವಾಗಿರೋ ವ್ಯಕ್ತಿ ಎಷ್ಟು ನೆಗೆ ಅಂದರೂ ನೆಗಿತಾನೆ ಸರ್. ಆರೋಗ್ಯ ಇಲ್ಲದಿದ್ದವರು ಒಂದು ಹೆಜ್ಜೆ ಇಡೋಕ್ಕಾಗಲ್ಲ. ಆ ಥರ ಎಷ್ಟು ಪವರ್ ಬರ್ತದೆ ಅಂತ ಹೇಳಿದ್ರೆ ನಾನೇನ ಇದು ಅಂತ ಫೀಲ್ ಆಗಿಬಿಡ್ತದೆ. ಅದಾದಮೇಲೆ ಬೇಕಾದ್ರೆ ತೊಗೊಳ್ಳಿ. ಇದಕ್ಕೆ ಹೇಳಿದ್ನಲ್ಲ, ಇದಕ್ಕೆ ನಾನೇ ಗ್ಯಾರಂಟಿ ಇರೋದು ಸರ್ ಈ ಪ್ರಾಡಕ್ಟ್ಗಳಿಗೆ ಅಷ್ಟೇ. ಬೆಸ್ಟ್ ಅಂದರೆ ಬೆಸ್ಟ್ ಪ್ರಾಡಕ್ಟು. ಈ ಕುಡಿಯೋದು ಬಿಡಿಸ್ಬೇಕು ಅಂತ ಯಾರು ಅಂದ್ಕೊಂಡಿರ್ತಾರ ಅದು ದಯವಿಟ್ಟು ಬೈ ಮಾಡಿ. ನಿಮಗೆ ನಮ್ಮ ಮೇಲೆ ಆಯುರ್ಬ್ರಹ್ಮ ಮೇಲೆ ಬಿಲೀವ್ ಇದ್ದರೆ ದೊಡ್ಡದೇ ಬೈ ಮಾಡಿ. ಇಲ್ಲಾಂದರೆ 299 ರುಪೀಸ್ ಎಲ್ಲೋ ಕಳಿತೀವಿ ಎಲ್ಲೋ ಬಿಡ್ತೀವಿ ಸರ್. 290 ರೂಪಾಯಿ ಇದು 299 ರೂಪಾಯಿ ಇದೆ ಸರ್. ನಾನು 1 ನ್ಯೂಸ್ಗೆ ಹೇಳ್ತಿರೋದು ಸರ್, ನಾನು ತಪ್ಪಿಸ್ಕೊತಾ ಇಲ್ಲ, 1 ನ್ಯೂಸ್ಗೆ ಹೇಳ್ತಿರೋದು. ಯೂಸ್ ಮಾಡ್ಬೋದು ಸರ್. ಇಷ್ಟು ಕೂಡ ಸರ್ ನಮ್ಮ ಪ್ರಾಡಕ್ಟು ಡೀಟೇಲ್ಸ್ ಸರ್. ಅದನ್ನು ಸರ್ ಇದನ್ನು ನಮ್ಮ ಆಫೀಸ್ ಬಂದು ಬ್ಯಾಂಗ್ಳೂರು ಗಿರಿನಗರ ಸೀತಾ ಸರ್ಕಲ್ ಒಂದು ಬ್ಲಿಂಕಿಟ್ ಇದೆ, ಅದರ ಮೇಲ್ಗಡೆ ಇದೆ, ಆಪೋಸಿಟ್ SBI ಬ್ಯಾಂಕು. ನೀವು ಆರಾಮಾಗಿ ಆಯುರ್ಬ್ರಹ್ಮ ಲೋಗೋ ನೋಡ್ಕೊಂಡು ಬರ್ಬೋದು. ಜೊತೆಗೆ ಮೈಸೂರವರು ಕೂಡ ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ರಾಮಸ್ವಾಮಿ ಸರ್ಕಲ್ BJP ಆಫೀಸ್ ಎದುರುಗಡೆನೇ ಕೂಡ ಮೈಸೂರಲ್ಲಿ ಆಫೀಸ್ ಇರೋವಂಥದ್ದು ನಮ್ಮದೇ. ಹಾಗೇ ಫ್ರಾಂಚೈಸಿಗಳು ಇದ್ದಾರೆ, ಅವ್ರದ್ದು ಕೂಡ ನಾವು ಡೀಟೇಲ್ಸ್ ಹೇಳ್ತೀವಿ. ನೀವು ಮಂಡ್ಯ ಬೇಕಂದರೆ ಮಂಡ್ಯದಲ್ಲಿ ತೊಗೋಬೋದು. ಈ ಥರ ಎಲ್ಲ ಕಡೆನೂ ಅವೈಲಬಲ್ ಸಿಗುತ್ತೆ ಸರ್. ಇಲ್ಲ ನನಗೆ ನೀವೇ ಕಳಿಸ್ಕೊಟ್ಬಿಡಿ ಸರ್ ಅಂತ ಹೇಳಿದ್ರೆ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಇದೆ. ನಾವು ಮನೆ ಬಾಗಿಲಿಗೆ ಕೊರಿಯರ್ನು ಕೂಡ ತಲುಪಿಸ್ಕೊಡ್ತೀವಿ ಸರ್. ಅದನ್ನು ನಾರ್ತ್ ಕರ್ನಾಟಕ ಎಲ್ಲ ಕಡೆನೂ ಹೋಗುತ್ತೆ ಸರ್. ಅದನ್ನು ಯಾರೋ ಹುಬ್ಳಿಯವರು ಇದ್ದಾರೆ ನಮ್ಮ ಹತ್ರ, ಧಾರವಾಡ, ಹುಬ್ಳಿ, ಕೊಪ್ಪಳ. ಪಾಪ ಹುಡುಗಿ ಬ್ಲೈಂಡ್ ಇದಾರಲ್ಲ, ಆ ಹುಡುಗಿನೂ ಕೂಡ ನಾರ್ತ್ ಕರ್ನಾಟಕ ಸೈಡಿಂದನೇ ಅಷ್ಟೇ ಸರ್. ಇನ್ನೊಂದು ಆ ಹುಡುಗಿ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ, ಆ ಹುಡುಗಿ ನಾನು ನೋಡಿಲ್ಲ, ಅವ್ರ ಅಣ್ಣ ನನಗೆ ಗೊತ್ತು. ಆ್ಯಕ್ಚುಲಿ ಅವರು ಫಸ್ಟು ಟೆಲಿಕಲರ್ಗೆ ವರ್ಕ್ ಮಾಡ್ತಿದ್ರು ಸರ್ ನಮ್ಮ ಹತ್ರ. ಅವರು ಎಷ್ಟು ಡಿಸಿಪ್ಲಿನ್ ಅಂತ ಹೇಳಿದ್ರೆ, ಈ ಕಣ್ಣಿರೋರು ಟೆಲಿಕಲರ್ಸ್ ಏನು ಗೊತ್ತಾ, ರಿಪೋರ್ಟ್ ಕಳಿಸಿ ಮಾಡಿ ನಾವು ಹೆಂಗೆಂಗೋ ಕಳ್ಸೋರು. ನಾವು ಎಷ್ಟು ಮಾಡಿದ್ರು, ಎಷ್ಟು ಸೇಲ್ಸ್ ಆಯಿತು ಏನು ಅಂತ ಹೇಳಿದ್ರೆ ಏನೋ ಮೆಸೇಜ್ ಹಾಕ್ಬಿಡೋದು ಮಾಡೋದು, ಈ ಥರ ಎಲ್ಲ ಇರ್ರೆಸ್ಪಾನ್ಸಿಬಲ್ ಆಗಿ ಮಾಡೋರು ಸರ್. ಈ ಹುಡುಗರು ಹೆಂಗೆ ಅಂತ ಹೇಳಿದ್ರೆ ಸರ್, ಸಿಸ್ಟಮಲ್ಲಿ ಹೋಗಿ ಒಂದು ಎಕ್ಸೆಲ್ ಮಾಡಿಕೊಂಡು ನನಗಿಷ್ಟು ಫೋನ್ ಬಂತು, ನಾನು ಇಷ್ಟು ಆರ್ಡ್ರ್ ತೆಗೆದೆ, ಇಷ್ಟು. ನನ್ನ ಸತ್ಯ ಅದೇ ಆಶ್ಚರ್ಯ ಆಗೋಯಿತು. ಚೆನ್ನಾಗಿರೋರೇ ಈ ಥರ ಮಾಡಲ್ಲ. ಇವ್ರು ನೋಡಿ ಎಷ್ಟು ಡಿಸಿಪ್ಲಿನ್ ಸರ್. ಅದು 100% ಏನು ಗೊತ್ತಾ ಸರ್, ಡಿಸಿಪ್ಲಿನ್. ಮತ್ತು ನಂಗೆ ಇನ್ನೊಂದು ಖುಷಿ ಏನಾಯಿತು ಅಂತ ಹೇಳಿದ್ರೆ, ನಾನು ಓದ್ತಿರೋದು ಆಯುರ್ಬ್ರಹ್ಮದಿಂದ ಅಂತಂದಾಗ ನಂಗೆ ಭಾಳ ಖುಷಿ ಆಗೋಯ್ತು ಸರ್ ಮಾತ್ರ ಅದನ್ನು. ಆ್ಯಕ್ಚುಲಿ ಅವರು ಹುಡುಗಿ 18 ವರ್ಷದ ಹುಡುಗಿ ಡಿಗ್ರಿ ಮಾಡ್ತಿರೋದು, ತಾನು 20,000 ಸಂಪಾದನೆ ಮಾಡ್ಕೊಂಡು ಓದ್ತಿದ್ದೀನಿ ಅಂತ ಹೇಳಿದಾಗ ಸರ್ ಎಷ್ಟು ನನಗೆ ಒಂಥರ ಪ್ರೌಡ್ ಫೀಲ್ ಆಗ್ತಿದೆ. ಈಗ ಪ್ರೌಡ್ ಫೀಲ್ ಆಗ್ತಿದೆ ಸರ್ ಅದನ್ನು ಆ ಥರ ನೋಡಿದಾಗ ಅಷ್ಟೇ. ಹಾಗೆಯೇ ಕೂಡ ಇನ್ನೂ ಫ್ರಾಂಚೈಸಿನ ಕೊಡಬೇಕು ಅಂತ ನಾವು ಇದು ಮಾಡಿದ್ದೀವಿ ಸರ್. ಈಗ ಪ್ರೆಸೆಂಟು ಇನ್ನೊಂದು 100 ಜನ ಯಾರು ಬಿಸ್ನೆಸ್ನ ಮಾಡಲಿಕ್ಕೆ ಆಸಕ್ತಿ ಇದೆ, ಇವ್ರುಗಳನ್ನ ಕೂಡ ನಾವು ತೊಗೊಂಡು ಫ್ರಾಂಚೈಸಿನೂ ಕೂಡ ಕೊಡ್ತೀವಿ ಸರ್. ತಂತ್ರಜ್ಞಾನ ಹೆಚ್ಚಾದಷ್ಟು ಮನುಷ್ಯನ ಬದುಕು ಸರಳ ಆದಷ್ಟು, ಈಸಿ ಆದಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅಂದರೆ ನಮ್ಮ ಹಿರಿಯರೆಲ್ಲ ಭಾಳ ಕಷ್ಟಪಟ್ಟು ಎಲ್ಲೇ ಹೋಗ್ಬೇಕಾದ್ರೆ ನಡ್ಕೊಂಡು ಓಡೋರು, ಸೈಕಲ್ ಇತ್ಯಾದಿ ಬಳಸೋರು, ಹಳ್ಳಿಗಳಲ್ಲಿ ಎತ್ತಿನ ಗಾಡಿ ಇತ್ಯಾದಿ ಎಲ್ಲ ಹೋಯ್ತು. ಈಗೆಲ್ಲ ಯಂತ್ರಗಳ ಕಾಲ, ಮೋಟ್ರ್ ಕಾಲ. ಈಗ ಒಂದು ಸೆಕೆಂಡ್ ನಾವೆಲ್ಲೂ ಓಡೋದು ಬಿಟ್ಟಿದ್ದೀವಿ. ವ್ಯಾಯಾಮ ಅಂತೂ ಇಲ್ಲವೇ ಇಲ್ಲ. ಆಹಾರನೂ ಕಲಬೆರಕೆ, ಎಲ್ಲ ಕೆಮಿಕಲ್ ಮಯ, ಪೆಸ್ಟಿಸೈಡ್ಸ್ ಮಯ. ಇವಾಗೆಲ್ಲ ಇಷ್ಟು ಒತ್ತಡಗಳ ಮಧ್ಯೆ ಆರೋಗ್ಯ ನಿಲ್ತಾ ಇಲ್ಲ. ಆದರೆ ಅದನ್ನು ದೂರುವ ಬದಲು, ವ್ಯವಸ್ಥೆ ಆಗಿದೆ, ಆದರೆ ಅದನ್ನು ದೂರುವ ಬದಲು ಅದನ್ನು ಬದಲಾಯಿಸೋಕ್ಕಂತೂ ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ಅದನ್ನು ನಾವು ಹೇಗೆ ಸರಿ ಮಾಡ್ಕೋಬೋದು ಅಂತ ಯೋಚಿಸಿದಾಗ ನಮಗೆ ಕಾಣಿಸಿದ್ದು ಒಂದು ಸಂಜೀವಿನಿ ಹಾಗೆ ಆಯುರ್ಬ್ರಹ್ಮ ಸಂಸ್ಥೆ. ಇವರು ಒಳ್ಳೊಳ್ಳೆಯ ಪ್ರಾಡಕ್ಟ್ಗಳನ್ನು, ಉತ್ಪನ್ನಗಳನ್ನು ಮಾಡ್ತಾರೆ. ಅದನ್ನು ಇಡೀ ಕರ್ನಾಟಕದಾದ್ಯಂತ ತಲುಪಿಸ್ತಿದ್ದಾರೆ, ಆರೋಗ್ಯ ಹೆಚ್ಚು ಮಾಡ್ಕೊಳ್ಳುವಂಥವು. ಈ ಸಂಸ್ಥೆಗೆ ಒಳ್ಳೆಯದಾಗಲಿ. ಭರತ್ ಅವರ ಈ ಕನಸಿಗೆ ಎಲ್ಲರೂ ಸಹಕಾರ ಮಾಡ್ತಿದ್ದಾರೆ. ಇನ್ನೂ ಈ ಸಂಸ್ಥೆ ಬೃಹದಾಕಾರವಾಗಿ ಬೆಳೀಲಿ. ಭಾಳ ಮುಖ್ಯವಾಗಿ ಎಲ್ಲರೂ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡೋದನ್ನು ಹೆಚ್ಚು ಮಾಡ್ಕೊಳ್ಳೋಣ, ದುಡಿಯೋದ್ರ ಜೊತೆಗೆ ಅಂತ ನಾನು ಕೇಳ್ಕೊತಾ ಧನ್ಯವಾದ. ಆಯುರ್ಬ್ರಹ್ಮ ಸಂಸ್ಥೆಯ ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.